ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ಎಲ್ಲರಿಗೂ ಸ್ವಾಗತ. ನಾವಿವತ್ತು 11ನೇ ತರಗತಿಯ ರಸಾಯನಶಾಸ್ತ್ರದ ಸ್ಟ್ರಕ್ಚರ್ ಆಫ್ ಎನ್ ಆಟಮ್ ಅಂತಕ್ಕಂತಹ ಅಧ್ಯಾಯದ ಮುಂದುವರಿದ ಭಾಗವನ್ನು ನೋಡುವಂತೆ ಈ ಭಾಗದಲ್ಲಿ ನಾವು ಜೆ ಥಾಮ್ಸನ್ ಅವರ ಅಟಮಿಕ್ ಮಾಡೆಲ್ನ ನೋಡುವಂತೆ ಬೇಸಿಕ್ ಫಾರ್ ದ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಡಿಸ್ಕವರಿ ಹೆಂಗಾಯಿತು, ಅದರ ಹಿಂದ್ಗಡೆ ಯಾವ್ಯಾವ ವಿಜ್ಞಾನಿಗಳು ತಮ್ಮ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಆಮೇಲೆ ಆ ಒಂದು ವಿಜ್ಞಾನಿಗಳ ಕೊಡುಗೆ ಯಾವ ರೀತಿ ಇದೆ, ಆ ಒಂದು ಕೊಡುಗೆಗಳು ನಮ್ಮ ಒಂದು ಜೆ ಥಾಮ್ಸನ್ ಅವರಿಗೆ ಯಾವ ಥರ ಹೆಲ್ಪ್ ಆಯಿತು, ಸಹಾಯ ಮಾಡ್ತು, ಅದರಿಂದ ಏನು ರಿಸಲ್ಟ್ಗಳು ಬಂದು ಅದನ್ನೆಲ್ಲ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಿಮ್ಮ ಮುಂದೆ ತರಲು ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ನಾವೇನು ಮಾಡಬೇಕು ಇಲ್ಲಿ ಅಂತಂದರೆ, ನಮಗೆ ತಿಳಿದಂತೆ ವಿ ನೋ ದ್ಯಾಟ್ Dalton's atomic theory states that any material is made up of tiny particles. Those particles are called as atoms. Atoms cannot be divided further. Atoms are indivisible and identical. ಏನಂತ ಹೇಳ್ತದೆ, ಆಟಮ್ಸ್ ಏನಿದಾವೆ ಇಂಡಿವಿಸಿಬಲ್ ಇದ್ದಾವೆ, ಆಮೇಲೆ ಐಡೆಂಟಿಕಲ್ ಇದ್ದಾವೆ. ಅಂದರೆ ಐಡೆಂಟಿಕಲ್ ಎಲಿಮೆಂಟ್ಗಳಿಗೆ ಐಡೆಂಟಿಕಲ್ ಇರ್ತವೆ, ಎಲಿಮೆಂಟ್ಗಳಲ್ಲಿ ಐಡೆಂಟಿಕಲ್ ಆಟಮ್ಸ್ಗಳು ಇರ್ತವೆ ಅಂತ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಆದರೆ ಕೆಲವೊಂದಿಷ್ಟು ವಿಜ್ಞಾನಿಗಳು ಕೆಲವೊಂದಿಷ್ಟು ಎಕ್ಸ್ಪೆರಿಮೆಂಟ್ಗಳು ಮಾಡ್ಕೊತ ಹೋಗ್ತಾರೆ ರೀ. ಈ ಎಕ್ಸ್ಪೆರಿಮೆಂಟ್ಗಳಿಂದ ಏನು ಗೊತ್ತಾಗ್ತದೆ ಅಂತಂದರೆ, ಆಟಮ್ ಕ್ಯಾನ್ ಹ್ಯಾವ್ ಸಮ್ ಅದರ್ ಪಾರ್ಟಿಕಲ್ಸ್. ಆಟಮ್ ಒಳಗಡೆ ಇನ್ನೊಂದಿಷ್ಟು ಪಾರ್ಟಿಕಲ್ಸ್ಗಳು ಇದ್ದಾವೆ ಅಂತ ಸಂಶಯ ವ್ಯಕ್ತ ಆಗ್ತದ ಅಥವಾ ಸಂಶಯ ಬರ್ತದ. ಯಾವ ಥರ ಸಂಶಯ ಬರ್ತದ, ಆ ಸಂಶಯ ಬರುವಂತಹ ಕೆಲವೊಂದಿಷ್ಟು ಎಕ್ಸ್ಪೆರಿಮೆಂಟ್ಗಳು ಯಾವುವು ಅಂತ ನಾವು ನೋಡ್ಕೊತ ಹೋದಾಗ ಮೊದಲದಾಗಿ ಏನು ಸಿಗ್ತದೆ ಅಂತಂದರೆ, ಬೇಸ್ ಫಾರ್ ದ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಡಿಸ್ಕವರಿ ಆಗಬೇಕು ಅಂತಂದರೆ ಅದರ ಹಿಂದ್ಗಡೆ ಇರ್ತಕ್ಕಂಥ ಬೇಸಿಕ್ ಏನು, ತಳಹದಿ ಏನು, ಆ ತಳಹದಿಯ ಜ್ಞಾನವನ್ನು ಹುಡುಕೊಂತ ಹೋದಾಗ ಮೊದಲನೇದಾಗಿ ಬರೋದು ಡಾಲ್ಟನ್ಸ್ ಅಟಮಿಕ್ ಮಾಡೆಲ್. ಅದು ವ್ಯಕ್ತವಾಗಿದ್ದು ಡಾಲ್ಟನ್ ಅವರು ಹೇಳಿದ್ದು 1808ನೇ ಇಸ್ವಿಯೊಳಗೆ ಡಾಲ್ಟನ್ ಅಟಮಿಕ್ ಥಿಯರಿ ವ್ಯಕ್ತ ಆಗ್ತದೆ. ಅದನ್ನು ಉಪಯೋಗ ಮಾಡಿಕೊಂಡು ಕೆಲವೊಂದಿಷ್ಟು ವಿಜ್ಞಾನಿಗಳು 108 ಎಕ್ಸ್ಪೆರಿಮೆಂಟ್ ಮಾಡ್ಕೊತ ಹೋಗ್ತಾರೆ ರೀ. ಅಂದರೆ ಡಾಲ್ಟನ್ ಅಟಮಿಕ್ ಥಿಯರಿ ಸತ್ಯ ಅಥವಾ ಸುಳ್ಳು, ಸತ್ಯ ಅಂತಕ್ಕಂತಹ ಒಂದಿಷ್ಟು ವಿಜ್ಞಾನಿಗಳು ಅಥವಾ ಸುಳ್ಳು ಅಂತಕ್ಕಂಥದ್ದು ಒಂದಿಷ್ಟು ವಿಜ್ಞಾನಿಗಳು ಏನು ಮಾಡ್ತಾರೆ ಅಂತಂದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ಕೊತ ಹೋಗ್ತಾರೆ. ಅವುಗಳಲ್ಲಿ ಕೆಲವೊಂದಿಷ್ಟು ಜನ ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥವ್ರು ಅಂತಂದರೆ ಮೈಕಲ್ ಫ್ಯಾರಡೆ ಅಂತೇಳಿ. ಮೈಕಲ್ ಫ್ಯಾರಡೆ ಒನ್ ಆಫ್ ದಿ ಗ್ರೇಟೆಸ್ಟ್ ಸೈಂಟಿಸ್ಟ್ ಆಫ್ ಆಲ್ ಟೈಮ್. ಹೌದಾ, ಇವನು ಒನ್ ಆಫ್ ದಿ ಗ್ರೇಟೆಸ್ಟ್ ಸೈಂಟಿಸ್ಟ್. ಯಾಕಂತಂದರೆ ಮೈಕಲ್ ಫ್ಯಾರಡೆ ಒಂದಿಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ರೀ. ಅದರಿಂದ ಏನು ಸಿಗುತ್ತೆ ಅಂತಂದರೆ, ಪಾರ್ಟಿಕ್ಯುಲೇಟ್ ನೇಚರ್ ಆಫ್ ಎಲೆಕ್ಟ್ರಿಸಿಟಿ. What is electricity? The flow of electrons in any conductor is called as electricity. Flow of electrons ಅಂತ ನಾವು ಈಗ ಹೇಳ್ತೀವಿ, ಆದರೆ ಅವನು ಎಕ್ಸ್ಪೆರಿಮೆಂಟ್ ಮಾಡುವಾಗ ಫ್ಲೋ ಆಫ್ ಸಮ್ ಪಾರ್ಟಿಕಲ್ಸ್ ಅಥವಾ ಸಮ್ ವ್ಯಾಲ್ಯೂಸ್, ಆ ವ್ಯಾಲ್ಯೂ ಅವನಿಗೆ ಗೊತ್ತಿರಂಗಿಲ್ಲ. ಅನ್ನೋನ್ ಥಿಂಗ್ಸ್ ಅಂತ ಹೇಳ್ತೀವಿ ನಾವು. ಅನ್ನೋನ್ ಥಿಂಗ್ಸ್ ಎಕ್ಸ್ ಅಂತ ತಿಳ್ಕೊಂಬಿಡಿ. ಆ ಅನ್ನೋನ್ ಥಿಂಗ್ಸ್ ಬಗ್ಗೆ ಅವನಿಗೆ ಏನಪ್ಪ ಅಂದ್ರೆ ಜ್ಞಾನ ಇರ್ತದೆ, ಅದನ್ನು ವ್ಯಕ್ತಪಡಿಸೋದಕ್ಕೆ, ಅದನ್ನು ಪ್ರೂವ್ ಮಾಡೋದಕ್ಕೆ ಅವನಿಗೆ ಆಗ್ತಾ ಇರೋಂಗಿಲ್ಲ. ಅಂದರೆ ಎಲೆಕ್ಟ್ರಾನ್ಸ್ಗಳು ಫ್ಲೋನಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತದೆ ಅಂತ ಅವನಿಗೆ ಗೊತ್ತದೆ. ಎಲೆಕ್ಟ್ರಾನ್ಸ್ಗಳ ಫ್ಲೋ ಅನ್ನೋಕ್ಕಿಂತ ಒಂದಿಷ್ಟು ಮಟೀರಿಯಲ್ ಇದ್ದಾವೆ, ಒಂದಿಷ್ಟು ಪಾರ್ಟಿಕಲ್ಸ್ ಇದ್ದಾವೆ, ಆ ಪಾರ್ಟಿಕಲ್ ಫ್ಲೋ ಆಗೋದ್ರಿಂದ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತದೆ ಅಂತ ಅವನಿಗೆ ಆದರೆ ಅದನ್ನು ಎಕ್ಸ್ಪೆರಿಮೆಂಟೇಷನ್ ರೂಪದೊಳಗೆ ವ್ಯಕ್ತಪಡಿಸೋದಕ್ಕೆ ಚಡಪಡಿಸ್ತಾ ಇರ್ತಾನೆ ಆ ವ್ಯಕ್ತಿ. ಈ ಪಾರ್ಟಿಕ್ಯುಲೇಟ್ ನೇಚರ್ ಆಫ್ ಎಲೆಕ್ಟ್ರಿಸಿಟಿ ಅಂದರೆ ಎಲೆಕ್ಟ್ರಿಸಿಟಿ ಒಳಗಡೆ ಏನದವ ಪಾರ್ಟಿಕಲ್ಸ್ ಅದಾವ. ಪಾರ್ಟಿಕ್ಯುಲೇಟ್ ನೇಚರ್ ಆಫ್ ಎಲೆಕ್ಟ್ರಿಸಿಟಿ ಅಂತಕ್ಕಂತಹ ಒಂದಿಷ್ಟು ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾನೆ. ಅದು ಯಾವುದಂತಂದರೆ, ಮೊದಲನೇದಾಗಿ ಬರೋದು ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂತ ಬರ್ತದೆ. ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಆಲ್ರೆಡಿ ನಾವು 9ನೇ ತರಗತಿ 10ನೇ ತರಗತಿ ಒಳಗಿದ್ದಾಗ ಇದನ್ನು ನಾವು ಕಲ್ತಿದ್ದೀವಿ. ಓಕೆ, ವಾಟ್ ಈಸ್ ಕ್ಲೋರ್ ಆಲ್ಕಲಿ ಪ್ರಾಸೆಸ್? ವಿ ಹ್ಯಾವ್ ಟು ಟೇಕ್ ಅ ಬ್ರೈನ್ ಸೊಲ್ಯೂಷನ್ ಇನ್ ವಿಚ್ ವಿ ನೀಡ್ ಟು ಪುಟ್ 2 electrodes, positive electrode and negative electrode. Negative electrode is called as cathode and positive electrode is called as anode ಅಂತ ನಾವು ಹೇಳ್ತೀವಿ. ಓಕೆ, ಈಗ ಇದು ಬ್ರೈನ್ ಸೊಲ್ಯೂಷನ್ ಇದೆ. ಬ್ರೈನ್ ಸೊಲ್ಯೂಷನ್ ಅಂತಂದರೆ ವಾಟರ್ ಪ್ಲಸ್ ಸಾಲ್ಟ್, ದಟ್ ಈಸ್ NaCl. ಇದಕ್ಕೆ ಬ್ರೈನ್ ಸೊಲ್ಯೂಷನ್ ಅಂತ ಕರಿತೀವಿ. ಈ ಬ್ರೈನ್ ಸೊಲ್ಯೂಷನಲ್ಲಿ NaCl ಪ್ಲಸ್ H2O ಎರಡು ಮಿಕ್ಸ್ ಮಾಡಿದಾಗ ಬ್ರೈನ್ ಸೊಲ್ಯೂಷನ್ ಬರ್ತದೆ. ಈ ಬ್ರೈನ್ ಸೊಲ್ಯೂಷನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, 2 ಎಲೆಕ್ಟ್ರೋಡ್ಗಳನ್ನ ತೊಗೊತೀವಿ. 2 ಎಲೆಕ್ಟ್ರಾನ್ಗಳನ್ನ ತೊಗೊಂಡು ಅದಕ್ಕೆ ಎಕ್ಸ್ಟರ್ನಲ್ ಬ್ಯಾಟ್ರಿಯಿಂದ ಎಲೆಕ್ಟ್ರಾನ್ಸ್ಗಳನ್ನು ಹರಿಯೋದಕ್ಕೆ ಬಿಡ್ತೀವಿ ರೀ. ಎಲೆಕ್ಟ್ರಾನ್ಸ್ಗಳು ಏನಾಗ್ತವೆ ರೀ, ಆಲ್ವೇಸ್ ಎಲೆಕ್ಟ್ರಿಸಿಟಿ ಹೆಂಗೆ ಪಾಸ್ ಆಗ್ತದೆ, ಪಾಸಿಟಿವ್ ಟರ್ಮಿನಲ್ ಟು ದಿ ನೆಗೆಟಿವ್ ಟರ್ಮಿನಲ್,
ಏನಾಗ್ತದೆ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತದೆ. ಆದರೆ ಎಲೆಕ್ಟ್ರಾನ್ಸ್ ಏನಾಗ್ತದೆ ನೆಗೆಟಿವ್ ಟರ್ಮಿನಲ್ ಟು ದಿ ಪಾಸಿಟಿವ್ ಟರ್ಮಿನಲ್ ವಿರುದ್ಧ, ಹೌದಾ, ಎಲೆಕ್ಟ್ರಿಸಿಟಿಯ ವಿರುದ್ಧ ಎಲೆಕ್ಟ್ರಾನ್ಸ್ ಪಾಸ್ ಆಗ್ತವೆ. ಅಂದರೆ ಇಲ್ಲಿ ನೆಗೆಟಿವ್ ಟರ್ಮಿನಲ್ ಯಾವುದು, ನೆಗೆಟಿವ್ ಟರ್ಮಿನಲ್ ಇರೋದು ಕ್ಯಾಥೋಡ್. ಕ್ಯಾಥೋಡ್ ಇಸ್ ದಿ ನೆಗೆಟಿವ್ ಎಲೆಕ್ಟ್ರೋಡ್ ಆ್ಯಂಡ್ ಆ್ಯನೋಡ್ ಇಸ್ ದಿ ಪಾಸಿಟಿವ್ ಎಲೆಕ್ಟ್ರೋಡ್. ಇದು ಎಲೆಕ್ಟ್ರಿಸಿಟಿ ಪಾಸ್ ಆದಾಗ ಇಲ್ಲಿ NaCl ಇರ್ತಕ್ಕಂಥದ್ದು Na+ ಆಗ್ತದೆ, Cl- ಆಗ್ತದೆ. ಅರ್ಥಾಯ್ತಾ, Na+. ಆಮೇಲೆ H2O ವಾಟರ್ ಅದಲ್ಲ, H+OH- ಆಗ್ತದೆ. ಅದರಲ್ಲಿ ಡಿಸೋಸಿಯೇಷನ್ ಸ್ಟಾರ್ಟ್ ಆಗ್ತದೆ. ಆಲ್ರೆಡಿ ನಾವು 10th ಸ್ಟ್ಯಾಂಡರ್ಡ್ ಕಲ್ತಿದ್ದೀವಿ. ಡಿಸೋಸಿಯೇಷನ್, ವಾಟರ್ ಮಾಲಿಕ್ಯೂಲ್ ಡಿಸೋಸಿಯೇಟ್ ಆಗಿ H+ ಅಯಾನ್ ಆಗ್ತವೆ, OH- ಅಯಾನ್ ಆಗ್ತದೆ, Na+ ಅಯಾನ್ ಆಗ್ತದೆ, Cl- ಅಯಾನ್ ಆಗ್ತದೆ. ಈಗ NaOH ಇದು ಪಾಸಿಟಿವ್ ನೆಗೆಟಿವ್ ಏನಾಗ್ತದೆ ಅಂದರೆ ಇವೆರಡು ಕೂಡಿಕೊಂಡು ನಮಗೇನು ಸಿಗ್ತದೆ ಅಂದರೆ NaOH ಸಿಗ್ತದೆ. ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮೇಷನ್ ಆಗ್ತದೆ. ಪ್ಲಸ್ ಇಲ್ಲಿ ಏನಾಗ್ತದೆ H+ ಅಯಾನು. H+ ಅಯಾನುಗಳಿಗೆ ಎಲೆಕ್ಟ್ರಾನ್ಗಳು ಬೇಕು, ಯಾಕಂದರೆ H+ ಇದೆ, ಎಲೆಕ್ಟ್ರಾನ್ಗಳು ತೊಗೊತದೆ. ಅದು ಎಲೆಕ್ಟ್ರಾನ್ಗಳನ್ನು ತಗೊಂಡು ಅದೇನು ಮಾಡ್ತಂತಂದರೆ ಆಟ್ ಕ್ಯಾಥೋಡ್ ಹೈಡ್ರೋಜನ್ ಗ್ಯಾಸ್ ವಿಲ್ ಬಿ ರಿಲೀಸ್ಡ್. ಹೈಡ್ರೋಜನ್ ಗ್ಯಾಸ್ ಯಾಕಡೆ ರಿಲೀಸ್ ಆಯಿತು, ಕ್ಯಾಥೋಡ್ ಕಡೆಗೆ ರಿಲೀಸ್ ಆಯಿತು. ಅದೇ ಥರ ಈ ಕಡೆಗೆ ಅಂದರೆ ಕ್ಲೋರಿನ್ ಗ್ಯಾಸು ಎಲೆಕ್ಟ್ರಾನ್ ಅದರ ಹತ್ರ ಅದ, ಎಕ್ಸ್ಟ್ರಾ ಎಲೆಕ್ಟ್ರಾನ್ ಅದ, ಎಲೆಕ್ಟ್ರಾನ್ ಕೊಟ್ಟು ಅದು ಲಿಬರೇಟ್ ಆಗ್ತದೆ. ಓಕೆ, ಇಟ್ ವಿಲ್ ಗಿವ್ ಎಲೆಕ್ಟ್ರಾನ್ ಟು ದಿ ಆ್ಯನೋಡ್ ಆ್ಯಂಡ್ ಇಟ್ ವಿಲ್ ಲಿಬರೇಟ್ ಆಟ್ ದಿ ಆ್ಯನೋಡ್. Chlorine gas will be liberated at the anode, hydrogen gas will be liberated at the cathode ಅಂತ ನಾವು ಹೇಳ್ತೀವಿ. ಇದು ಒಂದು ಎಕ್ಸ್ಪೆರಿಮೆಂಟ್ ಆಯಿತು. ಈ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅವನಿಗೆ ಸ್ವಲ್ಪ ತಲೆಯಲ್ಲಿ ಹುಳ ಬಿದ್ದಂಗೆ ಆಗ್ತಾವೆ ರೀ. ಅಂದ್ರೆ ಅರ್ಥ ಏನಲ್ಲಿ ತಲೆ ಭಾಳ ವಿಚಾರ ಮಾಡ್ಕೊತ ಹೋಗ್ತಾನೆ ರೀ, ಭಾಳ ವಿಚಾರ ಮಾಡ್ತಾನೆ. ಯಾಕೆ ಹಿಂಗಾಗಬೇಕು, ಏನಿದರಲ್ಲಿ ಮರ್ಮ ಅಂತ ತಿಳ್ಕೊತ ಮತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ರೀ. ಆ ಎಕ್ಸ್ಪೆರಿಮೆಂಟನ್ನು ನಾವು ನೋಡಿದಾಗ ಏನು ಗೊತ್ತಾಗುತ್ತೆ ನೋಡಿರಿ. ಮುಂದಿನ ಎಕ್ಸ್ಪೆರಿಮೆಂಟ್ ಬಂದುಬಿಟ್ಟು ಎಲೆಕ್ಟ್ರೋಲೈಸಿಸ್ ಆಫ್ ಕಾಪರ್. ಎಲೆಕ್ಟ್ರೋಲೈಸಿಸ್ ಆಫ್ ಕಾಪರ್ ಅಂದರೆ ಕಾಪರನ್ನು ನಾವು ಅರ್ತ್ನಿಂದ ತೆಗೆದುಕೊಂಡಾಗ ಅದು ಇಂಪ್ಯೂರ್ ಫಾರ್ಮ್ ಒಳಗಿರ್ತದೆ. ಒಂದಿಷ್ಟು ಪ್ರಾಸೆಸ್ಗಳು ಮಾಡಿದಾಗ ಫೈನಲ್ ಮೂಮೆಂಟಲ್ಲಿ ಏನು ಮಾಡ್ತೀವಿ ನಾವು, ರಿಡಕ್ಷನ್ ಪ್ರಾಸೆಸ್ ಮಾಡ್ತೀವಿ. ಕ್ಯಾಲ್ಸಿನೇಷನ್, ರೋಸ್ಟಿಂಗ್ ಅಂತ ಕಲ್ತಿದ್ದೀವಲ್ಲ ರೀ, ಆ ಪ್ರೊಸೆಸ್ ಅದ್ರ ಕೊನೆಯದಾಗಿ ನಮಗೇನು ಸಿಗ್ತದಲ್ಲ ಅದು ಇನ್ನೂ ಸ್ವಲ್ಪ ಇಂಪ್ಯೂರಿಟೀಸ್ ಇರ್ತಾವೆ ರೀ ಅದರೊಳಗೆ. ಇಂಪ್ಯೂರ್ ಕಾಪರನ್ನು ಪ್ಯೂರ್ ಕಾಪರನ್ನಾಗಿ ನಾನು ಕನ್ವರ್ಟ್ ಮಾಡಬೇಕು. ಆ ಥರ ಕನ್ವರ್ಟ್ ಮಾಡಬೇಕು ಅಂತಂದರೆ ಮೊದಲೇನು ಮಾಡಿದ್ರು ಅವರು, ಯಾರು, ಮೈಕಲ್ ಫ್ಯಾರಡೆ ಅವರು ಮೊದಲೇನು ಮಾಡಿದ್ರು ಅಂತಂದರೆ ಇಂಪ್ಯೂರ್ ಕಾಪರನ್ನು ಆ್ಯನೋಡಾಗಿ ಕನ್ವರ್ಟ್ ಮಾಡಿದ್ರು. ಆ್ಯನೋಡ್ ಅಂದರೆ ಪಾಸಿಟಿವ್ ಎಲೆಕ್ಟ್ರೋಡ್ ಅಂತಂದರೆ ಇಲ್ಲಿ ಪಾಸಿಟಿವ್ ಪಾರ್ಟಿಕಲ್ಸ್ ಜಾಸ್ತಿ ಇದ್ದಾವೆ, ಪಾಸಿಟಿವ್ ಎಲೆಕ್ಟ್ರೋಡ್. ನೆಕ್ಸ್ಟ್ ಕ್ಯಾಥೋಡನ್ನು ಪ್ಯೂರ್ ಕಾಪರ್ ಪಾರ್ಟಿಕಲ್ಸ್ ಮಾಡಿದ್ರು, ಪ್ಯೂರ್ ಕಾಪರ್ ಪಾರ್ಟಿಕಲ್ಸ್. ಆಮೇಲೆ ಇದು ಸೊಲ್ಯೂಷನ್ ತೊಗೊತಾರೆ. ಸೊಲ್ಯೂಷನ್ ಏನು ಬಂದುಬಿಟ್ಟು ಅಂತಂದರೆ ಇಲ್ಲಿ H2SO4 ಸೊಲ್ಯೂಷನ್ ತೆಗ್ಬೋದು, ಹೈಡ್ರೋಜನ್ ಸಲ್ಫೇಟ್ ಅಥವಾ ಸಲ್ಫ್ಯೂರಿಕ್ ಆ್ಯಸಿಡ್ ತೊಗೋಬೋದು. ಅವಾಗ ಏನಾಗ್ತದೆ ಅಂತಂದರೆ ಇದರಲ್ಲಿರ್ತಕ್ಕಂತಹ Cu2+ ಅಂದರೆ ಇಲ್ಲಿ ಕಾಪರ್ ಅಯಾನುಗಳು ಏನಾಗ್ತಂತಂದರೆ ಡಿಸೋಸಿಯೇಟ್ ಆಗ್ತಾವೆ ರೀ. ಅಂದರೆ ಅಟ್ ಆ್ಯನೋಡಿಂದ ಕಾಪರ್ ಅಯಾನುಗಳು ಡಿಸೋಸಿಯೇಟ್ ಆಗ್ತವೆ. ಅವು ಏನಾಗ್ತವೆ ಅಂತಂದರೆ ಇಲ್ಲಿ ಪ್ಯೂರ್ ಏನಿದೆ ಕ್ಯಾಥೋಡ್ ಇದೆ. ಕ್ಯಾಥೋಡ್ ಅಂದ್ರೇನು, ನೆಗೆಟಿವ್ ಎಲೆಕ್ಟ್ರೋಡ್. ಇದು ನೆಗೆಟಿವ್, ಕಂಪ್ಲೀಟ್ ನೆಗೆಟಿವ್ ಪಾರ್ಟಿಕಲ್ಸ್ಗಳಿದ್ದಾವೆ. ಅಂದರೆ ಈ ನೆಗೆಟಿವ್ ಪಾರ್ಟಿಕಲ್ಸ್ಗಳನ್ನ ತಗೊಂಡು Cu2+ ಇದೇನಾಗ್ತದೆ Cu ಆಗಿ ಅಕ್ಯುಮುಲೇಟ್ ಆಗ್ತದೆ. ಅಂದರೆ ಇನ್ನೊಂದು Cu ಬರ್ತದೆ ಈ ಕಡೆಯಿಂದ, Cu2+ ಬಂದು ಆಮೇಲೆ ಎಲೆಕ್ಟ್ರಾನ್ಸ್ಗಳನ್ನ ತೊಗೊಂಡು ಅದು ಮತ್ತೆ ಡಿಪಾಸಿಟ್ ಆಗ್ತದೆ. ಈ ಥರ ಡಿಪಾಸಿಟ್ ಹಾಕ್ಕೊಂತ ಹೋಗ್ತಾರೆ. ಡೆಪಾಸಿಷನ್ ನಡೀತದೆ. ಇಲ್ಲೇನಾಯಿತು, ಇಲ್ಲಿ ಕಾಪರ್ ಡೆಪಾಸಿಟ್ ಆಯಿತು. ಎಲ್ಲಿಂದಲ್ಲಿಗೆ, ಇಂಪ್ಯೂರ್ ಆ್ಯನೋಡ್ನಿಂದ ಪ್ಯೂರ್ ಕ್ಯಾಥೋಡ್ ಮ್ಯಾಗ. ಹೆಂಗೆ, ಇಲ್ಲಿ ಇಂಪ್ಯೂರ್ ಆ್ಯನೋಡ್ನಿಂದ Cu2+ ಎರಡು ಎಲೆಕ್ಟ್ರಾನ್ ಕಳ್ಕೊಂಡು Cu2+ ಆಯಿತು. ಆ ಎರಡು ಎಲೆಕ್ಟ್ರಾನ್ ಬೇರೆ ಕಡೆಗೆ ಯೂಸ್ ಆಗ್ತದೆ. H2+ ಇರ್ತದಲ್ಲ, ಈ H2+ ಎಲೆಕ್ಟ್ರಾನ್ ಯೂಸ್ ತೊಗೊಂಡು ಇಲ್ಲಿ ಬೇಕಾದ್ರೆ ನಿಮ್ಗೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತದೆ. ಅದು ಸೆಕೆಂಡ್ರಿ, ಅದು ನಮ್ಗೆ ಬೇಕಾಗಿಲ್ಲ. ನಮ್ಗೆ ಬೇಕಾಗಿದ್ದೇನು, Cu2+ ಎರಡು ಎಲೆಕ್ಟ್ರಾನ್ ಕೊಟ್ಟು ಇಲ್ಲಿ ಬಂತಂದ್ರೆ ಮತ್ತೆ ಎರಡು ಎಲೆಕ್ಟ್ರಾನ್ ಎಲ್ಲಿಂದ ಬಂತು ಅಂತದ್ದು ಕ್ಯಾಥೋಡ್ ಕಡೆಯಿಂದ ಎರಡು ಎಲೆಕ್ಟ್ರಾನ್ ತೊಗೊಂಡು ಇಲ್ಲೇನಾಗ್ತಂತಂದರೆ ಕಂಪ್ಲೀಟಾಗಿ ಅಕ್ಯುಮುಲೇಟ್ ಹಾಕ್ಕೊಂತ ಹೋಗ್ತದೆ ಅಥವಾ ಡೆಪಾಸಿಟ್ ಹಾಕ್ಕೊಂತ ಹೋಗ್ತದೆ. ಅಂದರೆ ಇಲ್ಲಿ ಒಂದು ಟೈಮು ಆಮೇಲೆ ಕೊನೆಯದಾಗಿ ಏನಾಗ್ತದೆ ಅಂತಂದರೆ ಇಲ್ಲಿ ಆಟ್ ಆ್ಯನೋಡ್ ಕಂಪ್ಲೀಟಾಗಿ ಇದೇನು ವೇಸ್ಟ್ ಮಟೀರಿಯಲ್ ಅಷ್ಟೇ ಉಳಿತದೆ. ಆಮೇಲೆ ಪ್ಯೂರ್ ಕಾಪರ್ ಏನಾದ್ರು 100% ಅಥವಾ 99.99% ಪ್ಯೂರ್ ಕಾಪರ್ ಎಲ್ಲಿ ಪ್ರೊಡ್ಯೂಸ್ ಆಗ್ತದೆ ಅಂತಂದರೆ ಆಟ್ ಕ್ಯಾಥೋಡ್ ಪ್ರೊಡ್ಯೂಸ್ ಆಗ್ತದೆ. ಓಕೆ, ಇದಕ್ಕೆ ಎಲೆಕ್ಟ್ರೋಲೈಸಿಸ್ ಆಫ್ ಕಾಪರ್ ಅಂತ ನಾವು ಕರಿತೀವಿ. ಈ ಒಂದು ಎಕ್ಸ್ಪೆರಿಮೆಂಟ್ಗಳು ನಿಮಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದೇ ಎಕ್ಸ್ಪೆರಿಮೆಂಟ್, ಇವೆರಡು ಎಕ್ಸ್ಪೆರಿಮೆಂಟ್ಗಳು ಬೇಸ್ಗಳಾದವು. ಯಾವುದ್ರ ಬೇಸ್ಗಳಾದವು, ಎಲೆಕ್ಟ್ರಾನನ್ನು ಕಂಡುಹಿಡಿಯುವಂತಹ ಬೇಸ್ಗಳಾದವು. ಓಕೆ, ಬೇಸ್ ಫಾರ್ ದಿ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ಸ್ ಅಂತ ಬಂತು. ಓಕೆ, ಮುಂದೆ ಏನಾಗ್ತದೆ ಅಂತಂದರೆ ಮುಂದೆ ಆ್ಯನ್ ಇನ್ಸೈಟ್ ಇನ್ ಟು ದಿ ಸ್ಟ್ರಕ್ಚರ್ ಆಫ್ ಆ್ಯನ್ ಆಟಮ್. ಆವಾಗ ಈಗ ಮೈಕಲ್ ಫ್ಯಾರಡೆ
ಮತ್ತು ಅವನ ಅನುಯಾಯಿಗಳು ಅಂತ ಅಥವಾ ಅವನ ಶಿಷ್ಯಂದಿರು ಏನು ಮಾಡ್ತಾರೆ, 108 ಎಕ್ಸ್ಪೆರಿಮೆಂಟ್ ಮಾಡ್ಕೊತ ಹೋಗ್ತಾರೆ. ಆ ಎಕ್ಸ್ಪೆರಿಮೆಂಟಲ್ಲಿ ಏನಿರ್ತದೆ, ಆ್ಯನ್ ಇನ್ಸೈಟ್ ಇನ್ ಟು ದಿ ಸ್ಟ್ರಕ್ಚರ್ ಆಫ್ ಎನ್ ಆ್ಯಟಮ್. ಇನ್ಸೈಟ್ ಅಂತಂದರೆ, ಇನ್ಸೈಟ್ ಅಂದರೆ ಆ್ಯಟಮ್ ಒಳಗಡೆ ಏನಿದೆ, ಆ್ಯಟಮ್ ಒಳಗಡೆ ಏನಿದೆ ಅಂತ ಫೈಂಡ್ ಔಟ್ ಮಾಡೋದನ್ನು ನಾವೇನು ಹೇಳ್ತೀವಿ, ಆ್ಯನ್ ಇನ್ಸೈಟ್ ಇನ್ ಟು ದಿ ಸ್ಟ್ರಕ್ಚರ್ ಆಫ್ ಎನ್ ಆ್ಯಟಮ್ ಅಂತ ಹೇಳ್ತೀವಿ. ಎಕ್ಸ್ಪೆರಿಮೆಂಟ್ಸ್ ಆನ್ ದ ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಥ್ರೂ ಗ್ಯಾಸಸ್ ಅಂತಂದರೆ ಎಕ್ಸ್ಪೆರಿಮೆಂಟ್ಗಳು ನಡ್ಕೊತ ಹೋಗ್ತಾರೆ. ಎಕ್ಸ್ಪೆರಿಮೆಂಟ್ಗಳು ಎದ್ರ ಮೇಲೆ ಆಗ್ತಾವ, ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಥ್ರೂ ಗ್ಯಾಸಸ್. ವಾಟ್ ಈಸ್ ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್? ಓಕೆ, ವೆನ್ ಹೈ ವೋಲ್ಟೇಜ್ and low pressure current or high voltage current, when high voltage current is passed into a low pressure environment or gas molecule, then the formation of bright spot or bright light takes place. This formation is called as ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಅಂತ ಕರಿತೀವಿ ನಾವು. ಹೌದಾ? ಯಾವಾಗ ಇದು ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಇದನ್ನು ಕಂಪ್ಲೀಟ್ ಎಕ್ಸ್ಪೆರಿಮೆಂಟ್ ಮುಂದೆ ಬರ್ತದೆ. ಸಿಂಪಲಾಗಿ ಹೇಳ್ತಾ ಇದ್ದೀನಿ ಅಂದರೆ ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಅಂತಂದರೆ ಎಲೆಕ್ಟ್ರಿಕಲ್ ನೆಗೆಟಿವ್ ಪಾರ್ಟಿಕಲ್ಸ್ಗಳು ಪಾಸಿಟಿವ್ ಪಾರ್ಟಿಕಲ್ಸ್ ಜೊತೆಗೆ ಸೇರಿಕೊಂಡು ಒಂದು ಬೀಮ್ ಆಫ್ ಲೈಟ್, ಒಂದು ಬೀಮ್ ಆಫ್ ಸ್ಪಾರ್ಕ್ ಪ್ರೊಡ್ಯೂಸ್ ಆಗ್ತದೆ. ಈ ಸ್ಪಾರ್ಕಿಗೆ ನಾವು ಅಂತ ಕರಿತೀವಿ ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳ್ಬೇಕಂತಂದರೆ ಈ ಕ್ಲೌಡ್ಸ್ಗಳಿದ್ದಾವೆ, ಕ್ಲೌಡ್ಸ್ಗಳು ಜಾಸ್ತಿ ಕ್ಲೌಡ್ಸ್ಗಳು ಫಾರ್ಮೇಷನ್ ಆಗಿರ್ತಾವಲ್ಲ, ಅವಾಗ ಇಲ್ಲಿ ಪಾಸಿಟಿವ್ ಆಮೇಲೆ ನೆಗೆಟಿವ್ ಏನಾಗ್ತದೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಫಾರ್ಮೇಷನ್ ಆಗ್ತದೆ. ಈ ಪಾಸಿಟಿವ್ ನೆಗೆಟಿವ್ ಡಿಫ್ರೆನ್ಸ್ ಮಿಡ್ಲ್ ಏನಾಗ್ತಂದರೆ ಅವಾಗ ಸ್ಪಾರ್ಕ್ ಪ್ರೊಡ್ಯೂಸ್ ಆಗ್ತದೆ. ಈ ಸ್ಪಾರ್ಕ್ ಇದಕ್ಕೆ ಅಂತ ಕರಿತೀವಿ ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಅಥವಾ ಲೈಟ್ನಿಂಗ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಲೈಟ್ನಿಂಗ್ ಅಂತ ಕರಿತೀವಿ ಅಂತಂದ್ರೆ ಮಿಂಚು ಹೊಡಿತದಲ್ಲಪ್ಪ, ಮಿಂಚ್ ಅಂತಂದ್ರೆ ನೆಗೆಟಿವ್ ಪಾರ್ಟಿಕಲ್ಸ್ ಪಾಸಿಟಿವ್ ಪಾರ್ಟಿಕಲ್ಸ್ ಸಡನ್ನಾಗಿ ಕೂಡಿಕೊಂಡು ಅಲ್ಲಿ ಏನಾಗ್ತದೆ ಅಂತಂದರೆ ಒಂದು ಸ್ಪಾರ್ಕ್ ಪ್ರೊಡ್ಯೂಸ್ ಆಗ್ತದೆ, ಒಂದು ಲೈಟ್ ಪ್ರೊಡ್ಯೂಸ್ ಆಗ್ತದೆ, ಒಂದು ಎನರ್ಜಿ ಪ್ರೊಡ್ಯೂಸ್ ಆಗ್ತದೆ. ಹೌದಾ? ಆ ಡಿಸ್ಚಾರ್ಜ್, ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್, ಆ ಒಂದು ಕಾನ್ಸೆಪ್ಟನ್ನು ತಗೊಂಡು ಅದನ್ನು ಗ್ಯಾಸ್ ಮೂಲಕ ಹಾಯಿಸಿ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ಕೊತ ಹೋಗ್ತಾರೆ. ಅಂದರೆ ಈ ಒಂದು ಎಲೆಕ್ಟ್ರಿಸಿಟಿ ಪಾಸ್ ಮಾಡೋದರಿಂದ ಏನೇನಾಯಿತು, ಲಿಬರೇಷನ್ ಆಫ್ ಗ್ಯಾಸ್ ಆಯಿತು, ಆಮೇಲೆ ಡೆಪಾಸಿಷನ್ ಆಫ್ ಸಮ್ ಅದರ್ ಎಲಿಮೆಂಟ್ಸ್ ಆಯಿತು. ಹೌದಾ? ಇವೆರಡೂ ಆದಾಗ ಅವರಿಗೆ ವಿಚಾರ ಬರ್ತದೆ ಯಾಕಾಯಿತು ಅಂತೇಳಿ. ಇಲ್ಲಿ ಡೆಪಾಸಿಷನ್ ಯಾಕಾಗಬೇಕು, ಲಿಬರೇಷನ್ ಯಾಕಾಗಬೇಕು ಅಂತೇಳಿ. ಅದನ್ನು ತಿಳ್ಕೊಬೇಕು ಅಂತಂದ್ರೆ ಎಲೆಕ್ಟ್ರಿಸಿಟಿ ಒಳಗೆ ಏನಾದರೂ ಒಂದು ಇರಬೇಕಲ್ಲ, ಅದಕ್ಕೆ ಪಾರ್ಟಿಕ್ಯುಲೇಟ್ ನೇಚರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಪದ ಬರ್ತದೆ. ಪಾರ್ಟಿಕಲ್ ನೇಚರ್ ಪ್ರೆಸೆಂಟ್ ಇನ್ ಎಲೆಕ್ಟ್ರಿಸಿಟಿ. ಅಂದರೆ ಎಲೆಕ್ಟ್ರಿಸಿಟಿ ಒಳಗೇನದ ಪಾರ್ಟಿಕಲ್ಸ್ ಅದಾವಂತ, ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಅದಾವಂತ ಹೇಳ್ತಾರೆ ಅವರು. ಆದರೆ ಆ ಪಾರ್ಟಿಕಲ್ಸ್ಗಳು ಯಾವುವು ಅಂತೇಳಿಕೆ, ಎಲ್ಲಿಂದ ಬಂದವು ಅಂತೇಳಿಕೆ ಅವರಿಗೆ ಹೇಳೋದಕ್ಕೆ ಆಗಂಗಿಲ್ಲ. ಹೌದಾ? ಮುಂದೇನಾಗ್ತದೆ, ನೆಕ್ಸ್ಟ್ ಬರೋದು ಅಂತಂದರೆ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಚಾರ್ಜ್ಗಳಿಗೆ, ಪಾಸಿಟಿವ್ ಅಥವಾ ನೆಗೆಟಿವ್ ಚಾರ್ಜ್ಗಳಿಗೆ ಒಂದು ಪ್ರಾಪರ್ಟಿ ಇದೆ ಏನಂತಂದ್ರೆ ಲೈಕ್ ಚಾರ್ಜಸ್ ರಿಪೆಲ್. ಲೈಕ್ ಅಂತಂದ್ರೆ ಸೇಮ್ ಚಾರ್ಜ್ ಪಾಸಿಟಿವ್ ಇದ್ದಂದ್ರೆ ಏನಾಗ್ತದೆ, ರಿಪೆಲ್ ಆಗಿಬಿಡ್ತಾವೆ, ರಿಪೆಲ್ ಆ ಕಡೆ ಈ ಕಡೆ. ಅದೇ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ರೆ ಅಟ್ರಾಕ್ಟ್ ಆಗಿಬಿಡ್ತಾವೆ, ಅಟ್ರಾಕ್ಟ್. ಹೌದಾ? ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಈ ಒಂದು ಎಕ್ಸ್ಪೆರಿಮೆಂಟ್ ಅಥವಾ ಜೆ ಥಾಮ್ಸನ್ ಮಾಡೆಲನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ಕೆಲವೊಂದಿಷ್ಟು ಪದಗಳಿದ್ದಾವೆ, ಒಂದಿಷ್ಟು ವರ್ಡ್ಸ್ಗಳಿದ್ದಾವೆ, ಅದನ್ನು ನೋಡ್ಕೊತ ಹೋಗೋಣಂತೆ. ಓಕೆ, ಜೆ ಥಾಮ್ಸನ್ ಅವರ ಮಾಡೆಲಲ್ಲಿ ಉಪಯೋಗ ಆಗ್ತಕ್ಕಂತಹ ಮೇನ್ ವರ್ಡ್, ಶಬ್ದ ಅಥವಾ ಪದ ಏನು ಅಂತಂದ್ರೆ ಅಲ್ಲಿ ಕ್ಯಾಥೋಡ್ ರೇ. ಏನದು? ಕ್ಯಾಥೋಡ್ ರೇ. ಕ್ಯಾಥೋಡ್, ವಾಟ್ ಈಸ್ ಕ್ಯಾಥೋಡ್? ಕ್ಯಾಥೋಡ್ ಈಸ್ ನಥಿಂಗ್ ಬಟ್ ವಾಟ್? ನೆಗೆಟಿವ್ ಎಲೆಕ್ಟ್ರೋಡ್ ರೇ ಅಂದಂಗೆ. ನೆಗೆಟಿವ್ ಎಲೆಕ್ಟ್ರೋಡ್ ರೇ ಅಂತಂದರೆ ನೆಗೆಟಿವ್ ಎಲೆಕ್ಟ್ರೋಡ್ ಎಲ್ಲಿಂದ ಆಗ್ತದೆ, ಒಂದು ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ನೆಗೆಟಿವ್ ಎಲೆಕ್ಟ್ರೋಡ್ ಆಗ್ತದೆ. ಒಂದು ಎಲೆಕ್ಟ್ರಿಸಿಟಿ ಪಾಸ್ ಆಗಬೇಕಂದ್ರೆ 2 ಎಲೆಕ್ಟ್ರೋಡ್ ಬೇಕು, ಒಂದು ಪಾಸಿಟಿವ್ ಬೇಕು, ಒಂದು ನೆಗೆಟಿವ್ ಎಲೆಕ್ಟ್ರೋಡ್ ಬೇಕು. ಹಾಗಾಗಿ ಒಂದು ನೆಗೆಟಿವ್ ಎಲೆಕ್ಟ್ರೋಡನ್ನು ನಾವು ಕ್ಯಾಥೋಡ್ ರೇ ಅಂತ ಕರಿತೀವಿ. ನೆಗೆಟಿವ್ ಎಲೆಕ್ಟ್ರೋಡ್ ಆದಂಥದ್ರಲ್ಲಿ ಪಾಸಿಟಿವ್ ಎಲೆಕ್ಟ್ರೋಡ್ ಇರಬೇಕು. ಹಾಗಿದ್ರೆ ಮಾತ್ರ ಈ ರೇ ಫಾರ್ಮೇಷನ್ ಆಗ್ತದೆ, ನೆಗೆಟಿವ್ನಿಂದ ಪಾಸಿಟಿವ್ ಕಡೆ. ಓಕೆ, ಫಾರ್ಮ್ ವೆನ್ ಹೈ ವೋಲ್ಟೇಜ್. ಯಾವ ಫಾರ್ಮೇಷನ್ ಆಗ್ತದೆ ಇದು ಕ್ಯಾಥೋಡ್ ರೇ? ಯಾವ ಹೈ ವೋಲ್ಟೇಜ್ ನಿಯರ್ಲಿ 10 to 20 ಕಿಲೋವೋಲ್ಟ್. 10 to 20 ಕಿಲೋವೋಲ್ಟ್ ಅಂದರೆ 20,000 ವೋಲ್ಟ್. 20,000 ವೋಲ್ಟ್ ಏನಿರಬೇಕು? ವೋಲ್ಟೇಜ್ ಇರಬೇಕು, ಹೈ ವೋಲ್ಟೇಜ್ ಇರಬೇಕು. ಆ್ಯಂಡ್ ಲೋ ಪ್ರೆಷರ್ ಆಫ್ ದ ಎನ್ವಿರಾನ್ಮೆಂಟ್ ಆರ್ ದ ಪಾಸೇಜ್ ಆರ್ ದ ಮೀಡಿಯಮ್. ಆ ಮೀಡಿಯಮ್ದು ಪ್ರೆಷರ್ ಕಡಿಮೆ ಇರಬೇಕು. ಲೋ ಪ್ರೆಷರ್, ವೆರಿ ಲೋ ಪ್ರೆಷರ್. ಎಷ್ಟು? 0.0001 mmHg ಅಂತ ಬರ್ತದೆ. mmHg ಅಂತಂದ್ರೆ ಮರ್ಕ್ಯೂರಿ, ಮಿಲಿಮೀಟರ್
ಮರ್ಕ್ಯೂರಿ ಅಂತ ಬರ್ತದೆ. ಅಂದರೆ ಇದು ಮೆಜರ್ಮೆಂಟ್ ಏನು ಪ್ರೆಷರ್ದು ಮೆಜರ್ಮೆಂಟ್ ಇದು ಪಾಸ್ಕಲ್ ಅಂತ ಹೇಳ್ತೀವಲ್ಲ ನಾವು ಆ ಥರ. ಈಸ್ ಅಪ್ಲೈಡ್ ಅಕ್ರಾಸ್ ಎಲೆಕ್ಟ್ರೋಡ್ಸ್, ಈಸ್ ಅಪ್ಲೈಡ್ ಅಕ್ರಾಸ್ ಎಲೆಕ್ಟ್ರೋಡ್ಸ್. ಅಕ್ರಾಸ್ ಅಂತಂದರೆ ಎರಡು ಎಲೆಕ್ಟ್ರೋಡ್ಗಳ ಮಿಡ್ಲು, ಅಕ್ರಾಸ್ ಅಂದರೆ ಎರಡು ಎಲೆಕ್ಟ್ರೋಡ್ಗಳಿದ್ದಾವೆ. ಆ ಎರಡು ಎಲೆಕ್ಟ್ರೋಡ್ಗಳ ಮಿಡ್ಲ್ ಯಾವ ಥರ ಎನ್ವಿರಾನ್ಮೆಂಟ್ ಐತಿ, ಯಾವ ಥರ ಐತಿ, ಹೈ ವೋಲ್ಟೇಜ್ ಬೀಮ್ ಆಫ್ ಲೈಟ್, ಸಾರಿ ಲೈಟ್ ಅಲ್ಲ, ಎಲೆಕ್ಟ್ರಿಸಿಟಿ, ಹೈ ಬೀಮ್ ಆಫ್ ಎಲೆಕ್ಟ್ರಿಸಿಟಿ, ಬೀಮ್ ಅಂತಂದ್ರೆ ಹೈ ವೋಲ್ಟೇಜ್ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಲೋ ಪ್ರೆಷರ್ ಆಫ್ ದಿಸ್ ಎನ್ವಿರಾನ್ಮೆಂಟ್, ದಿಸ್ ಮೀಡಿಯಮ್. ಈ ಮೀಡಿಯಮ್ದು ಪ್ರೆಷರ್ ವೆರಿ ಲೋ ಅಂತ ನಾವು ಹೇಳ್ತೀವಿ. ಆವಾಗ ಮತ್ತು ಈಸ್ ಅಪ್ಲೈಡ್ ಎಲೆಕ್ಟ್ರೋಡ್ಸ್ ಇನ್ ಅ ಪಾರ್ಷಿಯಲಿ ಇವ್ಯಾಕ್ಯುವೇಟೆಡ್ ಟ್ಯೂಬ್. ಪಾರ್ಷಿಯಲಿ ಇವ್ಯಾಕ್ಯುವೇಟೆಡ್ ಟ್ಯೂಬ್ ಇರ್ಬೋದು, ಇಲ್ಲ ಫುಲ್ಲಿ ಇವ್ಯಾಕ್ಯುವೇಟೆಡ್. ಇವ್ಯಾಕ್ಯುವೇಷನ್ ಅಂತಂದ್ರೆ ಅಲ್ಲಿರ್ತಕ್ಕಂತಹ ಎಲ್ಲ ಏರ್ ಪಾರ್ಟಿಕಲ್ಸ್ಗಳನ್ನ ತೆಗೆದು, ಇವ್ಯಾಕ್ಯುವೇಷನ್ ಏರ್ ಪಾರ್ಟಿಕಲ್ಸನ್ನು ತೆಗೆದು ಅಂತಂದ್ರೆ ಅದಕ್ಕೆ ಇವ್ಯಾಕ್ಯುವೇಟೆಡ್ ಅಂತ ಕರಿತೀವಿ. ಪಾರ್ಷಿಯಲಿ ಅಂತಂದ್ರೆ ಅರ್ಧಂಬರ್ಧ, ಪಾರ್ಷಿಯಲಿ ಇವ್ಯಾಕ್ಯುವೇಟೆಡ್ ಟ್ಯೂಬ್ ಅಂತ ನಾವು. ಒರಿಜಿನೇಟ್ ಆಟ್ ದ ಕ್ಯಾಥೋಡ್, ಕ್ಯಾಥೋಡ್ ರೇಸ್ ಒರಿಜಿನೇಟ್ ಆಟ್ ದಿ ಆ್ಯಥೋಡ್, ಆ್ಯಥೋಡ್ ಅಲ್ಲ ಕ್ಯಾಥೋಡ್. ಓಕೆ, ನೆಗೆಟಿವ್ ಎಲೆಕ್ಟ್ರೋಡ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಆ್ಯಂಡ್ ಮೂವ್ ಟುವರ್ಡ್ಸ್ ದಿ ಆ್ಯನೋಡ್, ಯಾವಾಗಲೂ ಆ್ಯನೋಡ್ ಕಡೆ ಮೂವ್ ಆಗ್ತಾವಂತೆ. ನೆಕ್ಸ್ಟ್ ಕ್ಯಾರಿ ಕೈನೆಟಿಕ್ ಎನರ್ಜಿ. ಈ ಕ್ಯಾಥೋಡ್ ರೇಸ್ ಒಳಗೆ ಏನಾದ್ರು ರೀ ಕೈನೆಟಿಕ್ ಎನರ್ಜಿ ಅದಾವ. ಹಾಗಾಗಿ ಆ ಕ್ಯಾಥೋಡ್ ರೇ ಪಾಸ್ ಆಗ್ತಿರ್ತದಲ್ಲ, ಆ ಮಿಡ್ಲ್ ಪಾಸ್ ಆಗ್ತಂಥ ಪಾತ್ವೇ ಒಳಗೆ ಏನಾದರೂ ಒಂದು ಸಣ್ಣ ವೀಲ್ ಇಟ್ವಿ ಅಂತಂದ್ರೆ ಆ ವೀಲ್ ತಿರ್ಗಕ್ಕೆ ಚಾಲು ಮಾಡ್ತದೆ, ವೀಲ್ ಚಕ್ರ ತಿರ್ಗಕ್ಕೆ ಚಾಲು ಮಾಡ್ತದೆ ಈ ರೇ ಬಡ್ದಿದ್ದಕ್ಕೆ. ಓಕೆ, ಕ್ಯಾರಿ ಕೈನೆಟಿಕ್ ಎನರ್ಜಿ ಆ್ಯಂಡ್ ಕ್ಯಾನ್ ಡೂ ವರ್ಕ್, ದೇ ಕ್ಯಾನ್ ಡೂ ವರ್ಕ್. ಟ್ರಾವೆಲ್ ಇನ್ ಅ ಸ್ಟ್ರೇಟ್ ಲೈನ್, ಯಾವಾಗಲೂ ಕ್ಯಾಥೋಡ್ ರೇಸ್ಗಳು ಸ್ಟ್ರೇಟ್ ಲೈನ್ ಒಳಗೆ ಟ್ರಾವೆಲ್ ಆಗ್ತವೆ. ಲೈನ್ಸ್ ಇನ್ ದ ಅಬ್ಸೆನ್ಸ್ ಆಫ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್ ಇರಲಿಲ್ಲ ಅಂತಂದ್ರೆ, ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಇರಲಿಲ್ಲ, ಎಕ್ಸ್ಟರ್ನಲ್ ಫೀಲ್ಡ್ ಇರಲಿಲ್ಲ ಅಂತಂದರೆ, ಓಕೆ, ಎಕ್ಸ್ಟರ್ನಲ್ ಫೀಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಇರ್ಬೋದು, ಇಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ಬೋದು. ಅವೆರಡು ಫೀಲ್ಡ್ ಇರಲಿಲ್ಲ ಅಂತಂದರೆ ಯಾವಾಗಲೂ ಕ್ಯಾಥೋಡ್ ರೇ ಸ್ಟ್ರೇಟ್ ಲೈನ್ ಒಳಗೆ ಪಾಸ್ ಆಗ್ತದೆ. ದ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಥ್ರೂ ದ ಗ್ಯಾಸಸ್ would be observed only at a very low pressure and very high voltage. ಅಂತಂದರೆ ದ ಎಲೆಕ್ಟ್ರಿಕ್ ಡಿಸ್ಚಾರ್ಜ್, ನಾನು ಹೇಳಿದ್ದಲ್ಲ ಡಿಸ್ಚಾರ್ಜ್ ಅಂತಂದರೆ ಒಂದು ಸ್ಪಾರ್ಕ್ನಿಂಗ್, ಒಂದು ಲೈಟ್ನಿಂಗ್ ಆಗಬೇಕು ಅಂತಂದರೆ ಅಲ್ಲೇನಿರಬೇಕು, ಹೈ ವೋಲ್ಟೇಜ್ ಇರಬೇಕು, ಆಮೇಲೆ ಲೋ ಪ್ರೆಷರ್ ಇರಬೇಕು. ಎಲ್ಲಿ? ಆ ಒಂದು ಟ್ಯೂಬಲ್ಲಿ. ಓಕೆ, ದ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಥ್ರೂ ದ ಗ್ಯಾಸಸ್ ವುಡ್ ಬಿ ಅಬ್ಸರ್ವ್ಡ್ ಓನ್ಲಿ ಆ್ಯಟ್ ಲೋ ಪ್ರೆಷರ್ ಆ್ಯಂಡ್ ಹೈ ವೋಲ್ಟೇಜ್ ಅಂತ ನಾವು ಹೇಳ್ತೀವಿ. ಮುಂದೇನಾಗ್ತದೆ ನೋಡೋಣ ಅಂತಂದರೆ ನಮ್ಮ ಜೆ ಥಾಮ್ಸನ್ ಅವರ ಮಾಡಲನ್ನು ಇನ್ ಡೆಪ್ತಾಗಿ ನೋಡೋಣಂತೆ. ಹಾಂ, ಕ್ಯಾಥೋಡ್ ರೇ ಟ್ಯೂಬ್. ಏನಿದು? ಕ್ಯಾಥೋಡ್ ರೇ ಟ್ಯೂಬ್ ಇದೆ. ಇಲ್ಲೇನಿದೆ ನೋಡ್ರಿ, ಸೋರ್ಸ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಸೋರ್ಸ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ದಟ್ ಈಸ್ ನಥಿಂಗ್ ಬಟ್ ಬ್ಯಾಟ್ರಿ, ಒಂದು ಎಕ್ಸ್ಟರ್ನಲ್ ಬ್ಯಾಟ್ರಿ. ಇದು ಬ್ಯಾಟ್ರಿ ವಿತ್ ಹೈ ವೋಲ್ಟೇಜ್ ಅಪ್ ಟು ಎಷ್ಟಪ್ಪ, ಅಪ್ ಟು 10 kV ಟು 20 kV. 20 kV ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಐತ್ರಿ. ನಮ್ಮ ಮನೆಯೊಳಗೆ ಎಲೆಕ್ಟ್ರಿಸಿಟಿ ಬರೋದೇ 220 ವೋಲ್ಟ್ದು, 220 ವೋಲ್ಟ್ ಅಷ್ಟೇ ನಮ್ಮ ಮನೆಯೊಳಗೆ ಬರೋದು. ಇಲ್ಲಿ ಎಷ್ಟದ 20,000 ವೋಲ್ಟ್, ಅಷ್ಟು ವೋಲ್ಟೇಜ್, ಹೈ ವೋಲ್ಟೇಜ್ ಐತಿ. ಹೈ ವೋಲ್ಟೇಜ್ ಬೀಮ್ ಆಫ್ ಲೈಟ್ ಈಸ್ ಪಾಸ್ಡ್ ಇನ್ ಟು ದಿ ಚೇಂಬರ್. ಇದೊಂದು ಚೇಂಬರ್ ಐತಿ, ಇದಕ್ಕೆ ಅಂತೀವಿ ಗ್ಯಾಸ್ ಫಿಲ್ಡ್ ಗ್ಲಾಸ್ ಟ್ಯೂಬ್. ಓಕೆ, ಗ್ಯಾಸ್ ಫಿಲ್ಡ್ ಗ್ಲಾಸ್ ಟ್ಯೂಬ್. ಅವಾಗ ಏನಾಗ್ತದೆ, ಇದು ಬೀಮ್ ಆಫ್ ಲೈಟ್ ಇಲ್ಲಿ ಕಾಣ್ತದೆ ನೋಡಿರಿ, ಬೀಮ್ ಆಫ್ ರೇ. ಈ ರೇಗೆ ಏನಂತ ಕರಿತೀವಿ ನಾವು? ಕ್ಯಾಥೋಡ್ ರೇ ಅಂತ ಕರಿತೀವಿ. ಇದು ನೆಗೆಟಿವ್ ಟರ್ಮಿನಲ್, ಇದು ಪಾಸಿಟಿವ್ ಟರ್ಮಿನಲ್. ಓಕೆ, ನೆಕ್ಸ್ಟ್. ಓಕೆ, ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್ ಇನ್ 1897 ಎಕ್ಸ್ಪೆರಿಮೆಂಟೇಷನ್ ನಡೀತದೆ ರೀ. 1897 ಒಳಗೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಿಂತ ಮುಂಚೆ 1850 ಒಳಗೆ ಮೈಕಲ್ ಫ್ಯಾರಡೆ ಈ ಎಕ್ಸ್ಪೆರಿಮೆಂಟನ್ನು ಅಟೆಂಪ್ಟ್ ಮಾಡಿರ್ತಾನೆ ರೀ. ಆಮೇಲೆ 1869 ಒಳಗೆ ಇನ್ನೊಂದಿಷ್ಟು ಮೈಕಲ್ ಫ್ಯಾರಡೆ ಮತ್ತು ಅವನ ಫ್ರೆಂಡ್ಸ್ಗಳಾಗಲಿ ಅಥವಾ ಅವನ ಸಮಕಾಲೀನ ಸೈಂಟಿಸ್ಟ್ಗಳು ಏನು ಮಾಡಿರ್ತಾರೆ, ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ. ಅವ್ರಿಗೂ ಕೂಡ ಈ ಒಂದು ರಿಸಲ್ಟ್ ಗೊತ್ತಿರ್ತದೆ. ಬಟ್ ಆ ರಿಸಲ್ಟ್ ಬಂದಿರತಕ್ಕಂತಹ ಮಟೀರಿಯಲ್ ಏನಿದೆ, ಪಾರ್ಟಿಕಲ್ ಏನಿದೆ, ಪಾರ್ಟಿಕ್ಯುಲೇಟ್ ನೇಚರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳಿದ್ನಲ್ಲ, ಆ ಪಾರ್ಟಿಕ್ಯುಲೇಟ್ ನೇಚರ್, ಆ ಪಾರ್ಟಿಕಲ್ ಯಾವುದು ಅನ್ನೋ ಪಾರ್ಟಿಕಲ್ ಅವ್ರಿಗೆ ಗೊತ್ತಾಗ್ತಾ ಇರೋಂಗಿಲ್ಲ. ಅದಕ್ಕೆ ಕ್ಯಾಥೋಡ್ ರೇ ಅಂತ ಹೆಸರು ಕೊಡ್ತಾರೆ. ಆದರೆ ಮುಂದೆ ಅದೇ ಎಲೆಕ್ಟ್ರಾನ್ ಅಂತೇಳಿಕೆ ಯಾರು ಹೇಳ್ತಾರೆ? ನಮ್ಮ ಜೆ ಥಾಮ್ಸನ್ ಅವರು ಹೇಳ್ತಾರೆ. ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ ನೋಡ್ರಿ, 1897 ಎಕ್ಸ್ಪೆರಿಮೆಂಟೇಷನ್ ಯೂಸಿಂಗ್ ಅ ಕ್ಯಾಥೋಡ್ ರೇ ಟ್ಯೂಬ್, ಥಾಮ್ಸನ್ ವಾಸ್ ಏಬಲ್ ಟು ಡಿಫ್ಲೆಕ್ಟ್ ಕ್ಯಾಥೋಡ್ ರೇಸ್ ವಿತ್ ಆನ್ ಎಲೆಕ್ಟ್ರಿಕಲ್ ಫೀಲ್ಡ್. ಡಿಫ್ಲೆಕ್ಟ್ ಆಗ್ತದೆ ಅಂತ ಅದೇನು ನೋಡೋಣಂತೆ. ದ ರೇಸ್ ಬೆಂಟ್ ಟುವರ್ಡ್ಸ್ ದಿ ಪಾಸಿಟಿವ್ ಪೋಲ್ ಇಂಡಿಕೇಟಿಂಗ್ ದ್ಯಾಟ್ ದೇ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಅಂತೇಳಿ. ಯಾವ ಥರ ನೋಡಿರಿ, ನೆಗೆಟಿವ್ಲಿ ಚಾರ್ಜ್ ಅಂತ ಇದಕ್ಕೆ ಯಾವ ಥರ ಹೇಳ್ತವೆ? ಹಾಂ, ನೋಡಿ, ಅದೇ ಮೊದಲಿಂದ ಇದ್ದಲ್ಲ ಅದೇ ಎಕ್ಸ್ಪೆರಿಮೆಂಟೇಷನ್ ಇಲ್ಲಿ ಕಂಟಿನ್ಯೂ ಆಗ್ತದೆ. ಫಸ್ಟ್ ಏನು ಮಾಡಿದ್ವಿ ನಾವಿಲ್ಲಿ, ಕ್ಯಾಥೋಡ್
ದಿಸ್ ಇಸ್ ದಿ ಕ್ಯಾಥೋಡ್ ಮಟೀರಿಯಲ್, ದಿಸ್ ಇಸ್ ದಿ ಆ್ಯನೋಡ್ ಮಟೀರಿಯಲ್. ವೆರಿ ಥಿನ್ ಶೀಟ್ಸ್ ಇರ್ತಾವೆ ರೀ, ಥಿನ್ ಮೆಟಾಲಿಕ್ ಶೀಟ್ಸ್ ಇರ್ತಾವೆ. ಈ ಥಿನ್ ಮೆಟಾಲಿಕ್ ಶೀಟ್ಗಳಿಗೆ ಏನದ ಅಂತಂದ್ರೆ ಹೈ ವೋಲ್ಟೇಜ್ ಏನು ಮಾಡಿದ್ದಾರೆ ಅವರು, ಹೈ ವೋಲ್ಟೇಜ್ ಏನು ಹಾಕಿದ್ದಾರೆ, ಕರೆಂಟ್ ಹಾಕಿದ್ದಾರೆ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಪ್ರೆಷರ್ ವೆರಿ ಲೋ ಅದ. ಅವಾಗ ಏನಾಗ್ತದೆ ಅಂತಾರೆ, ಇಲ್ಲಿಂದ ಬೀಮ್ ಆಫ್ ಲೈಟ್ ಹಿಂಗೆ ಲೈಟ್ ಬರ್ತದೆ ಬಾಯಿಗೆ ಬೇರೆ. ಏನು ಮಾಡ್ಬೇಕು, ಬೀಮ್ ಆಫ್ ಏನು ಬರ್ತದೆ ಇಲ್ಲಿ, ಬೀಮ್ ಆಫ್ ಕ್ಯಾಥೋಡ್ ರೇ ಬರ್ತದೆ ರೀ. ಕ್ಯಾಥೋಡ್ ರೇ ಬೀಮ್ ಅದಲ್ಲ ರೀ, ಅದು ನೆಗೆಟಿವ್ಲಿ ಚಾರ್ಜ್ಡ್. ನೆಗೆಟಿವ್ಲಿ ಚಾರ್ಜ್ಡ್ ಅಂತಂದ್ರೆ ಇನ್ ದ ಮಿಡಲ್ ಇದು ಗ್ಲಾಸಿನ ಮ್ಯಾಗ ನಾವೇನು ಮಾಡೋಣ ಅಂತಂದ್ರೆ ಇನ್ನೊಂದು ಬ್ಯಾಟ್ರಿ ಹಚ್ಚನಂತ್ರಿ. ಆ ಬ್ಯಾಟ್ರಿಗೆ ನೆಗೆಟಿವ್ ಸೈಡ್ ಒಂದು ಮಾಡೋಣ ಮ್ಯಾಗ, ಇಲ್ಲಿ ಪಾಸಿಟಿವ್ ಸೈಡ್ ಮಾಡೋಣಂತೆ. ದಿಸ್ ಈಸ್ ದಿ ಪಾಸಿಟಿವ್, ದಿಸ್ ಈಸ್ ದಿ ನೆಗೆಟಿವ್ ಟರ್ಮಿನಲ್. ಓಕೆ, ಅವಾಗ ಈಗ ನಮ್ಗೆ ಇಲ್ಲಿ ಕ್ಯಾಥೋಡ್ ರೇಸ್ ಏನದವ, ಕ್ಯಾಥೋಡ್ ರೇಸ್ ನೆಗೆಟಿವ್ ಅದಾವ, ಕ್ಯಾಥೋಡ್ ರೇಸ್ನು ನೆಗೆಟಿವ್ ಅದಾವ. ನೆಗೆಟಿವ್ ಅದಂತಕ್ಕೆ ನೆಗೆಟಿವ್ ಕಡೆಗೆ ಹೋಗ್ತಾವ, ನಾವು ನೆಗೆಟಿವ್ ಅದಂತೆ ನೆಗೆಟಿವ್ ಕಡೆ ಹೋಗ್ತಾವ ಚಾನ್ಸ್ ಇಲ್ಲ. ನಾ ಆಗಲೇ ಹೇಳಿದ್ದೀನಿ, ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್ ಅಂತಂದರೆ ನೆಗೆಟಿವ್ ಕಡೆಗೆ ಹೋಗಂಗಿಲ್ಲ ಅವು, ನೆಗೆಟಿವ್ನಿಂದ ರಿಪೆಲ್ ಆಗ್ತಾವ, ಪಾಸಿಟಿವ್ ಕಡೆಗೆ ಏನಾಗ್ತಾವ್ರಿ ಅವು ಅಟ್ರ್ಯಾಕ್ಟ್ ಆಗ್ತಾವೆ, ಪಾಸಿಟಿವ್ ಕಡೆಗೆ ಅಟ್ರ್ಯಾಕ್ಟ್ ಆಗ್ತಾವೆ. ಪಾಸಿಟಿವ್ ಕಡೆಗೆ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾವೆ ಅಂತಂದ್ರೆ ಇದು ರೇ ಎದ್ರದ್ದು ಅಂತಂದಂಗಾಯ್ತು, ಇದು ರೇ ನೆಗೆಟಿವ್ ಅದ ಅಂದಂಗಾಯ್ತು, ಇದು ರೇ ನೆಗೆಟಿವ್ ಅದ. ಓಕೆ, ಮುಂದೇನಾಗ್ತದೆ, ಈ ಆ್ಯನೋಡ್ ಒಳಗಡೆ ಏನು ಮಾಡ್ತಾರೆ ಅಂತಂದರೆ ಒಂದಿಷ್ಟು ಹೋಲ್ಸ್ಗಳನ್ನು ಮಾಡ್ತಾರೆ. ಮುಂದೇನು ಮಾಡ್ತಾರೆ, ಆ್ಯನೋಡ್ಗಳ ಮಿಡ್ಲ್ ಒಂದಿಷ್ಟು ಹೋಲ್ಸ್ಗಳು, ಸಣ್ಣ ಸಣ್ಣ ಹೋಲ್ಸ್ಗಳು ಮಾಡ್ತಾರೆ. ಅವಾಗ ಏನಂತಂದರೆ ಈ ಕ್ಯಾಥೋಡ್ ಹಿಂಗೆ ಪಾಸ್ ಆದಾಗ ಇಲ್ಲಿ ಹಿಂದ್ಗಡೆ ಏನು ಮಾಡ್ತಾರೆ ಅಂದ್ರೆ ಒಂದು ಫ್ಲೋರಸೆಂಟ್ ಸ್ಕ್ರೀನನ್ನು ರೆಡಿ ಮಾಡ್ತಾರೆ. ಅಂತಂದರೆ ಜಿಂಕ್ ಸಲ್ಫೈಡನ್ನು ಇದು ಹಿಂದ್ಗಡೆ ಸ್ಕ್ರೀನನ್ನು ಪ್ರೊಡ್ಯೂಸ್ ಮಾಡಿದಾಗ ಇದ್ರ ಮೇಲ್ಗಡೆ ಒಂದಿಷ್ಟು ಹೋಲ್ಸ್ ಅಂತ ಹೇಳಿದ್ನಲ್ಲ, ಈ ಹೋಲ್ಸ್ ಮೂಲಕ ಏನಂತಂದ್ರೆ ಈ ಎಲೆಕ್ಟ್ರಾನ್ಸ್ಗಳು ಅಥವಾ ಬೀಮ್ ಆಫ್ ಲೈಟ್ ಪಾಸ್ ಮಾಡಿದಾಗ ಇಲ್ಲಿ ಹಿಟ್ ಮಾಡ್ತಾರೆ ರೀ. ಇಲ್ಲಿ ಬಡ್ದಾಗ ಏನಂತಂದ್ರೆ ಇಲ್ಲಿ ಬ್ರೈಟ್ ಸ್ಪಾಟ್ ರೆಡಿ ಆಗ್ತದೆ, ಬ್ರೈಟ್ ಸ್ಪಾಟ್. ಒಂದು ಸಣ್ಣದು ಈಗ ಎಕ್ಸಾಂಪಲ್ ಇಲ್ಲಿಂದ ಈ ಪ್ರೊಜೆಕ್ಟರಿಂದ ಲೈಟ್ ರೇ ಬರತ್ತದಲ್ಲ, ಇಲ್ಲಿ ಬ್ರೈಟ್ ಸ್ಪಾಟ್ ಪ್ರೊಡ್ಯೂಸ್ ಆಗ್ತದೆ. ಅದೇ ಥರ ಏನಂತಂದ್ರೆ ಹಿಂದ್ಗಡೆ ಒಂದು ಸ್ಪಾಟ್ ಪ್ರೊಡ್ಯೂಸ್ ಆಗ್ತದೆ. ಹೆಂಗೆ ಎಲೆಕ್ಟ್ರಾನ್ಸ್ಗಳು ಬಡಿತಾವೋ ಹಂಗಂಗೆ ಇಲ್ಲಿ ಬ್ರೈಟ್ ಸ್ಪಾಟ್ ರೆಡಿ ಹಾಕ್ಕೊಂತ ಹೋಗ್ತದೆ, ಫಾರ್ಮೇಷನ್ ಹಾಕ್ಕೊಂತ ಹೋಗ್ತದೆ. ಓಕೆ, ಇದು ಫಾರ್ಮೇಷನ್ ಆಗಿದ್ದು ಭಾಳ ವಿಚಿತ್ರ ಅನಿಸ್ಬಿಡ್ತೈತೆ ರೀ ಅವ್ರಿಗೆ. ಯಾಕಂತಂದರೆ ಇಲ್ಲಿ ಯಾವುದೇ ಒಂದು ಮಟೀರಿಯಲ್ ಬಂದು ಸ್ಟ್ರೈಕ್ ಮಾಡ್ತು ಅಂತ ತಿಳ್ಕೊರಿ, ಆ ಸ್ಟ್ರೈಕ್ ಮಾಡಿದ್ರೆ ನಿಮಗೆ ಕಾಣಕತ್ತದ ಅಂತಂದ್ರೆ ದಟ್ ಈಸ್ ದಿ ಪಾರ್ಟಿಕಲ್. ಅದೇನದು, ಅದೊಂದು ಪಾರ್ಟಿಕಲ್, ಹೌದಾ, ಪಾರ್ಟಿಕಲ್ ನೇಚರ್ ಅಂತ ಕರಿತೀವಿ. ವೇವ್ ಅಲ್ಲ ಅದು, ಅದೊಂದು ಪಾರ್ಟಿಕಲ್. ಅಂದರೆ ಇಲ್ಲಿ ಬರ್ತಕ್ಕಂಥವು ಎಲ್ಲ ಏನಪ್ಪ ಅಂದ್ರೆ ರೇಸ್ ಒಳಗಡೆ ಏನದವ ಸ್ಮಾಲ್ ಪಾರ್ಟಿಕಲ್ಸ್ ಅದಾವ. ಆ ಪಾರ್ಟಿಕಲ್ಸ್ಗಳಿಗೆ ನೇಮ್ ಏನಂತ ನಾವು ಹೇಳ್ಬೋದು, ಎಲೆಕ್ಟ್ರಾನ್ಸ್ ಅಂತ ನಾವು ಹೇಳ್ಬೋದು. ಆಮೇಲೆ ಇದು ಎಲ್ಲಿ ಉಪಯೋಗ ಆಗ್ತದೆ, ಇಲ್ಲಿ ಎಲ್ಲಿ ಯೂಸ್ ಆಗ್ತದೆ ಅಂತಂದರೆ CRT ಮಾನಿಟರ್ಸ್ ಅಂತ ನಾವು ಹೇಳ್ತೀವಿ. ಹಳೆ ಕಾಲದ್ದು ಮಾನಿಟರ್ಸ್ಗಳು ಬರ್ತಾವಲ್ಲ ರೀ, CRT ಮಾನಿಟರ್ಸ್, CRT ಕ್ಯಾಥೋಡ್ ರೇ ಟ್ಯೂಬ್ ಅಂತ ಬರ್ತದೆ ಮಾನಿಟರ್ಗಳು. ಎಕ್ಸಾಂಪಲ್ ಹಳೆ ಟಿ ವಿಗಳು ಈ ಥರ ಇರ್ತಿದ್ವು. ಇದು ಹಳೆ ಟಿ ವಿದು ಮುಂದಿನ ಬಾಕ್ಸ್, ಹೌದಾ. ಇದು ಹಿಂದ್ಗಡೆ ಈ ಥರ ಒಂದು ಸಣ್ಣ ಹೋಲ್ ಮಾಡ್ತಿತ್ತು, ಕರೆಕ್ಟಾ. ಓಕೆ, ಇದರಿಂದ ದೊಡ್ಡ ಬಾಕ್ಸ್, ಇದು ಹಿಂದ್ಗಡೆ ಈ ಥರ ಬಾಕ್ಸ್, ಇದು ಟಿ ವಿ, ಇದು ಕ್ಯಾಥೋಡ್ ರೇ. ಇಲ್ಲಿಂದ ಏನಪ್ಪ ಅಂದರೆ ಎಲೆಕ್ಟ್ರಾನ್ಸ್ಗಳು ಪಾಸ್ ಆಗ್ತಿದ್ವು. ಇಲ್ಲಿ ಮಿಡ್ಲ್ ಫಿಲ್ಮ್ ಇಡ್ತಿದ್ವಿ, ಫಿಲ್ಮ್, ಹೌದಾ. ಆ ಫಿಲ್ಮ್ ಒಳಗಡೆ ಪಾಸ್ ಆಗಿ ಹೋದಾಗ ಇಲ್ಲಿ ಇಮೇಜ್ ಫಾರ್ಮೇಷನ್ ಆಗ್ತಾ ಇರ್ತದೆ, ಇಮೇಜ್ ಫಾರ್ಮೇಷನ್ ಆಗ್ತದೆ. ಈ ಒಂದು ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟೇಷನನ್ನು ನಾವೇನು ಮಾಡಿದ್ವಿ, ಈ ಒಂದು ಮಟೀರಿಯಲ್ ಅಂದರೆ ಟಿ ವಿ ತಯಾರಿಕೆ ಒಳಗೆ ಡಿಫ್ರೆಂಟ್ ಮಟೀರಿಯಲ್ ತಯಾರಿಕೆ. ಆಮೇಲೆ ಇನ್ನೊಂದು ಫ್ಲೋರಸೆಂಟ್ ಲೈಟ್ ಅಂತ ಬರ್ತಾರೆ. ಫ್ಲೋರಸೆಂಟ್ ಲೈಟ್ ಅಂತಂದರೆ ಈ ಒಂದು ಟ್ಯೂಬ್ ಲೈಟ್ಗಳು, ಅಲ್ಲಿಯೂ ಕೂಡ ಕ್ಯಾಥೋಡ್ ರೇ ಟ್ಯೂಬ್ ಎಕ್ಸ್ಪೆರಿಮೆಂಟೇಷನ್ ವರ್ಕ್ ಆಗ್ತಾ ಅಂತ ನಾವು ಹೇಳ್ತೀವಿ. ಮುಂದೇನಾಯಿತು, ಇದು ಕನ್ಕ್ಲೂಷನ್ ಬೇಕಲ್ಲ, ಕನ್ಕ್ಲೂಷನ್ ನೋಡ್ಕೊಂಡು ಹೋಗೋಣಂತೆ. ಜೆ ಥಾಮ್ಸನ್ ಏನು ಕನ್ಕ್ಲೂಷನ್ ಅಂತಂದರೆ, ಹಿ ಪ್ರೂವ್ಡ್ ದ್ಯಾಟ್ ಆಟಮ್ಸ್ ಆಫ್ ಎನಿ ಎಲಿಮೆಂಟ್ ಕ್ಯಾನ್ ಬಿ ಮೇಡ್ ಟು ಎಮಿಟ್ ಟೈನಿ ನೆಗೆಟಿವ್ ಪಾರ್ಟಿಕಲ್ಸ್. ನೋಡಿರಿ, ಹಿ ಪ್ರೂವ್ ಮಾಡ್ದಂಗೆ ಐತಲ್ಲ, ಮತ್ತು ಇದು ಪ್ರೂಫೇ ಇದು ಏನು. He proved that atoms of any element can be made to emit tiny negative particlesಗಳನ್ನು ಎಮಿಟ್ ಮಾಡಂಗೆ ಮಾಡ್ಬೋದು. ಎಕ್ಸಾಂಪಲ್ ಈಗ ನಾನೇನು ತೊಗೊಂಡಿದ್ದೆ, ಡಿಸ್ಚಾರ್ಜ್ ಎಲೆಕ್ಟ್ರೋಡ್ಸ್ಗಳನ್ನು ತೊಗೊಂಡಿದ್ದೆ, ಈ ಸೈಡ್ ಒಂದು ಈ ಸೈಡ್ ಒಂದು, ಹೌದಾ. ಎಲೆಕ್ಟ್ರೋಡ್ಸ್ಗಳನ್ನು ನೀನು ಐರನ್ ಎಲೆಕ್ಟ್ರೋಡ್ಸ್ ತೊಗೊಂಡೆ ತಿಳ್ಕೊ, ಅವಾಗೂ ಕೂಡ ಏನಾಗ್ತವೆ, ಒಂದು ಲೈಟ್ ರೇ ಒಂದು ಬೀಮ್ ಆಫ್ ಲೈಟ್ ಪಾಸ್ ಆಗ್ತದೆ, ದಟ್ ಈಸ್ ಕ್ಯಾಥೋಡ್ ರೇ. ಇಲ್ಲಿ ಕ್ಯಾಥೋಡ್ ರೇ ಪಾಸ್ ಆಗ್ತದೆ ಐರನ್ ತೊಗೊಂಡ್ರೆ. ಇದು ಒಂದು ವೇಳೆ ನೀವು ಗೋಲ್ಡ್ ಶೀಟ್ ತೊಗೊಂಡೆ ಅಂತ ತಿಳ್ಕೊ, ಅಂದರೆ ಗೋಲ್ಡ್ ಎಲೆಕ್ಟ್ರೋಡ್ ತೊಗೊಂಡಿರ್ತಂದ್ರೆ ಅಲ್ಲಿಯೂ ಕೂಡ ಕ್ಯಾಥೋಡ್ ರೇ ಫಾರ್ಮೇಷನ್ ಆಗ್ತದೆ. ಅಲ್ಲಿ ಇದು ಕ್ಯಾಥೋಡ್ ರೇ ನೆಗೆಟಿವ್ನೇ ಇರ್ತದೆ. ಅಂದರೆ ಇಲ್ಲಿ ಎಲೆಕ್ಟ್ರೋಡ್ದು ಮಟೀರಿಯಲ್, ಎಲೆಕ್ಟ್ರೋಡ್ ಏನಿತ್ತಲ್ಲ, ಎಲೆಕ್ಟ್ರೋಡ್ ಮಟೀರಿಯಲ್ ಏನು ಫರಕ್ ಬೀಳಂಗಿಲ್ಲ. ದ್ಯಾಟ್ ಮೀನ್ಸ್ ವಾಟ್, ಎಲೆಕ್ಟ್ರೋಡ್ ಮಟೀರಿಯಲ್ಸ್ it can be anything, but there will always be a path of cathode ray, ಅಂದರೆ ನೆಗೆಟಿವ್ ರೇನೇ ಫಾರ್ಮೇಷನ್ ಆಗ್ತದೆ. ಆಮೇಲೆ ಗ್ಯಾಸ್ ಯಾವುದಿದ್ರೂ ಕೂಡ ಏನೂ ಫರಕ್ ಬೀಳಂಗಿಲ್ಲ ಅಂತ ಹೇಳ್ತಾರೆ. ಫಾರ್ ದಿಸ್ he concluded that all atoms must contain
ಮಸ್ಟ್ ಕಂಟೇನ್ ದೀಸ್ ನೆಗೆಟಿವ್ ಪಾರ್ಟಿಕಲ್ಸ್. ಈ ನೆಗೆಟಿವ್ ಪಾರ್ಟಿಕಲ್ಸ್ಗಳು ಇದ್ದೇ ಇರ್ತವೆ ಅಂತ ಹೇಳಿ ಅವನು ಎಲ್ಲ ಆಟಮ್ಸ್ಗಳು ಇರ್ತವೆ ಅಂತ ಹೇಳಿ ಹೇಳ್ತಾನೆ ರೀ. ಮುಂದೇನಾಗ್ತದೆ, he knew that atoms did not have a net negative charge and so there must be balancing the negative charge. ಅಂತಂದರೆ ಈಗ every atom is made up of negative particles. ಅಂತಂದರೆ he proved that atoms in any element can be made to emit negative particles. ಅಂತಂದರೆ ಯಾವುದೇ ಆಟಮ್ ಒಳಗೆ ಏನು ಸಿಗ್ತವೆ ಈಗ ನೆಗೆಟಿವ್ ಪಾರ್ಟಿಕಲ್ ಸಿಗ್ತಾವ. ಈ ನೆಗೆಟಿವ್ ಪಾರ್ಟಿಕಲ್ಸನ್ನು ಎಮಿಟ್ ಆಗಂಗೆ ನಾವು ಮಾಡಬಹುದು ಅಂತ ಜೆ ಥಾಮ್ಸನ್ ಅವರು ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ನೆಗೆಟಿವ್ ಪಾರ್ಟಿಕಲ್ಸ್ ಆಟಮ್ಸ್ ಒಳಗೆ ಬರೀ ನೆಗೆಟಿವ್ ಪಾರ್ಟಿಕಲ್ಸ್ ಇರ್ಲಿಕ್ಕೆ ಚಾನ್ಸೇ ಇಲ್ಲ. ನೆಗೆಟಿವ್ ಪಾರ್ಟಿಕಲ್ಸ್ ಅದಾವು ಅಂತಂತಂದ್ರೆ ನೆಗೆಟಿವ್ ಅದಾವ ಅಂತಂದ್ರೆ ಅದಕ್ಕೆ ಬ್ಯಾಲೆನ್ಸ್ ಮಾಡೋದಕ್ಕೆ ಏನಿರಬೇಕು ಪಾಸಿಟಿವ್ ಇರಲೇಬೇಕಾ. ಹಾಗಾಗಿ ಒಂದು ಆಟಮ್ ಒಳಗೆ ಎಲೆಕ್ಟ್ರಾನ್ ಅದ ಅಂತಂದ್ರೆ ಇನ್ನೊಂದು ಪಾಸಿಟಿವ್ ಪಾರ್ಟಿಕಲ್ ಅದ ಇರಲೇಬೇಕು. ಯಾಕಂದರೆ ನೆಟ್ ಚಾರ್ಜ್ ಆಫ್ ಎನ್ ಆಟಮ್ ಮಸ್ಟ್ ಬಿ ಝೀರೋ ಅಂತ ನಾವು ಹೇಳ್ತೀವಲ್ಲ, ಹಾಗಾಗಿ ಅದನ್ನು ಕೂಡ ಇವರು ಹೇಳ್ತಾರೆ. ಹೌದಾ? ಆದರೆ ಆ ಒಂದು ಮಟೀರಿಯಲನ್ನು ಇವರು ಫೈಂಡ್ ಔಟ್ ಮಾಡೋಂಗಿಲ್ಲ, ಅಂದರೆ ಪ್ರೋಟಾನನ್ನು ಇವರು ಫೈಂಡ್ ಔಟ್ ಮಾಡೋಂಗಿಲ್ಲ. ನೆಕ್ಸ್ಟ್, ಓಕೆ, ಕನ್ಕ್ಲೂಷನ್. He compared the value with the mass charge ratio for the lightest charged particles. ಇದು ಮಾಸ್ ಚಾರ್ಜ್ ರೇಷಿಯೋ ಅಂತ ಹೇಳಿ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಕಂಪ್ಲೀಟಾಗಿ ಅದು ಇನ್ಫಾರ್ಮೇಷನ್. ಓಕೆ, ಬೈ ಕಂಪ್ಯಾರಿಸನ್ Thomson estimated that the cathode ray particle weighed 1/1000 as much as hydrogen. ಹೈಡ್ರೋಜನ್ ಆಟಮ್ ಅತಿ ಸಣ್ಣ ಆಟಮ್, ವೆರಿ ಸ್ಮಾಲೆಸ್ಟ್ ಆಟಮ್ ಯಾವುದು? ಹೈಡ್ರೋಜನ್ ಆಟಮ್ಗಿಂತ 1/1000 ಟೈಮ್ಸ್ ಸಣ್ಣದು. ಅಂದರೆ ಹೈಡ್ರೋಜನ್ಗಿಂತ 1000 ಟೈಮ್ಸ್ ಸಣ್ಣದಂತ ಯಾವುದಿದು? ನೆಗೆಟಿವ್ ಪಾರ್ಟಿಕಲ್, ದಟ್ ಈಸ್ ಎಲೆಕ್ಟ್ರಾನ್. ಓಕೆ, ದ ಲೈಟೆಸ್ಟ್ ಆಟಮ್ ಅದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾವುದು? ಹೈಡ್ರೋಜನ್. ಅದಕ್ಕಿಂತ 1000 ಟೈಮ್ಸ್ ಕಡಿಮೆ ಸೈಜ್. He concluded that atoms do not contain subatomic particles. Atoms are divisible into smaller particles. ಇವ್ರೇನು ಹೇಳ್ತಾರೆ? ಆಟಮ್ಸ್ ಆರ್ ಡಿವಿಸಿಬಲ್ ಇಂಟು ಸ್ಮಾಲರ್ ಪಾರ್ಟಿಕಲ್ಸ್ ಅಂತಿದ್ದಾರೆ. ಅಲ್ಲೇ ಇವರು ತಪ್ಪು ಮಾಡಿದ್ದು. ಎಲ್ಲ ಪರ್ಫೆಕ್ಟ್ ಮಾಡಿದರು, ಅವ್ರೇನಾದ್ರು ಡಿವಿಸಿಬಲ್ ಇಂಟು ಸ್ಮಾಲರ್ ಪಾರ್ಟಿಕಲ್ಸ್ ಅಂತ ಹೇಳಿದ್ರು. ಬಟ್ ಡಿವಿಸಿಬಲ್ ಅಲ್ಲ. ಆಟಮ್ ಕಂಟೇನ್ಸ್ ಸಬ್ಅಟಮಿಕ್ ಪಾರ್ಟಿಕಲ್ಸ್. ಇದನ್ನು ಹೇಳಬೇಕಾಗಿತ್ತು ಅವರು. ಅವ್ರೇನಾದ್ರು ಡು ನಾಟ್ ಕಂಟೇನ್ ಸಬ್ಅಟಮಿಕ್ ಪಾರ್ಟಿಕಲ್ಸ್ ಅಂತ ಹೇಳಿದ್ರು. ಎಲ್ಲ ಓಕೆ, ಇದೊಂದು ಸಣ್ಣ ಮಿಸ್ಟೇಕ್ ಆಯಿತು. Atoms are divisible into smaller particles ಅಂತ ಹೇಳಿದ್ರು. ನೆಕ್ಸ್ಟ್, ದಿಸ್ ಕನ್ಕ್ಲೂಷನ್ ಕಾಂಟ್ರಡಿಕ್ಟೆಡ್ ಡಾಲ್ಟನ್ಸ್ ಪಾಸ್ಟುಲೇಟ್ ಆ್ಯಂಡ್ ವಾಸ್ ನಾಟ್ ವೈಡ್ಲಿ ಅಕ್ಸೆಪ್ಟೆಡ್ ಬೈ ಫೆಲೋ ಫಿಸಿಸಿಸ್ಟ್ ಆ್ಯಂಡ್ ಕೆಮಿಸ್ಟ್ ಫಾರ್ ಹೀಸ್ ಡೇ. ಅವಾಗೇನಪ್ಪ ಅಂತಂದ್ರೆ ಆ ಟೈಮ್ ಒಳಗೆ ಡಾಲ್ಟನ್ ಭಾಳ ಫೇಮಸ್ ಆಗಿರ್ತಾನೆ ರೀ. ಡಾಲ್ಟನ್ ಥಿಯರಿಯನ್ನು ಇದು ಕಂಪ್ಲೀಟಾಗಿ ಏನು ಬ್ರೇಕ್ ಮಾಡ್ತಕ್ಕಂಥ ಥಿಯರಿ ಇದು. ಡಾಲ್ಟನ್ ಥಿಯರಿನ ಕಂಪ್ಲೀಟ್ ಬ್ರೇಕ್ ಮಾಡುವಂಥ ಇದು ಥಿಯರಿ. ಈ ಥಿಯರಿ ಕಂಡಾಗ ಎಲ್ಲರಿಗೆ ಏನಾಯ್ತು ಅಂತಂದ್ರೆ ಥಿಯರಿ ಪ್ಲಸ್ ಎಕ್ಸ್ಪೆರಿಮೆಂಟೇಷನ್ ಹಿಡ್ರಿ. ಇದು ಕಂಡಾಗ ಏನಪ್ಪ ಅಂದರೆ ಎಕ್ಸ್ಪೆರಿಮೆಂಟೇಷನ್ ಆಗ್ತದೆ, ರಿಸಲ್ಟನ್ನು ಯಾರು ಕನ್ಕ್ಲೂಡ್ ಮಾಡಿರಂಗಿಲ್ಲ, ಇವರು ರಿಸಲ್ಟನ್ನು ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಭಾಳಷ್ಟು ಸೈಂಟಿಸ್ಟ್ಗಳು ಅದಕ್ಕೆ ಏನು ಮಾಡಿದ್ರು ಅಂತಂದ್ರೆ ವಿರೋಧ ಮಾಡಿದ್ರು, ಆಕ್ಸೆಪ್ಟ್ ಮಾಡಲಿಲ್ಲ. ಇವನು ಫೆಲೋ ಫಿಸಿಸಿಸ್ಟ್, ಇವನು ಆಜು ಇದ್ದವ್ರಿಗೆ ಕೂಡ ಅವರು ಏನಪ್ಪ ಅಂದರೆ ಇವನಿಗೆ ಇದು ಒಪ್ಪಲಿಲ್ಲ ಈ ಒಂದು ಮಾಡೆಲ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಸಿನ್ಸ್ ಎನಿ ಎಲೆಕ್ಟ್ರೋಡ್ ಮಟೀರಿಯಲ್ ಪ್ರೊಡ್ಯೂಸಸ್ ಆ್ಯನ್ ಐಡೆಂಟಿಕಲ್ ರೇ, ಕ್ಯಾಥೋಡ್ ರೇ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಇನ್ ಆಲ್ ಟೈಪ್ಸ್ ಆಫ್ ಮ್ಯಾಟರ್. ಅಂತಂದರೆ ನೀವು ಎಲೆಕ್ಟ್ರೋಡ್ ಯಾವುದಾರೇ ತಗೋರಿ, ಎಲೆಕ್ಟ್ರೋಡ್ ಯಾವುದಾರೇ ತೊಗೊಂಡ್ರೂ ಕೂಡ ಅದರಿಂದ ಏನಾಗ್ತದೆ? ಕ್ಯಾಥೋಡ್ ರೇ ಎಮಿಟ್ ಆಗ್ತದೆ. ದ್ಯಾಟ್ ಮೀನ್ಸ್ ಎವ್ರಿ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾನೆ ರೀ. ಓಕೆ, ಎವ್ರಿ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್, ಓಕೆ, ಪ್ರೆಸೆಂಟ್ ಆಟಮ್ ಎಲೆಕ್ಟ್ರಾನ್ಸ್ ಈಸ್ ಪ್ರೆಸೆಂಟ್ ಇನ್ ಎವ್ರಿ ಮ್ಯಾಟರ್. ಎ ಯೂನಿವರ್ಸಲ್ ನೆಗೆಟಿವ್ಲಿ ಚಾರ್ಜ್ಡ್ ಸಬ್ಅಟಮಿಕ್ ಪಾರ್ಟಿಕಲ್ ಲೇಟರ್ ನೇಮ್ಡ್ ದ ಎಲೆಕ್ಟ್ರಾನ್. ಅದಕ್ಕೆ ಕೊನೆಯದಾಗಿ ಎಲೆಕ್ಟ್ರಾನ್ ಅಂತ ನೇಮಿಂಗ್ ಮಾಡ್ತಾರೆ ಯಾರು? ಜೆ ಥಾಮ್ಸನ್. ನೆಕ್ಸ್ಟ್, ಕನ್ಕ್ಲೂಷನ್ ಒಳಗಡೆ ಒಂದಿಷ್ಟು ಪಾರ್ಟಿಕಲ್ಸ್, ಒಂದಿಷ್ಟು ಮಟೀರಿಯಲ್ದು ಡೀಟೇಲ್ಸ್ ಇದೆ ನೋಡ್ರಿ. ಏನೈತೆ ಕನ್ಕ್ಲೂಷನ್? ದ ರಿಸಲ್ಟ್ಸ್ ಆಫ್ ದೀಸ್ ಎಕ್ಸ್ಪೆರಿಮೆಂಟ್ಸ್ ಆರ್ ಸಮರೈಸ್ಡ್ ಆ್ಯಸ್ ಫಾಲೋಸ್. ಸಮರಿ ಐತೆ, ಸ್ವಲ್ಪ ನೋಡ್ಕೊಳ್ರಿ. ದೀಸ್ ಕ್ಯಾಥೋಡ್ ರೇಸ್ ಸ್ಟಾರ್ಟ್ ಫ್ರಮ್ ದಿ ಕ್ಯಾಥೋಡ್ ಆ್ಯಂಡ್ ಮೂವ್ ಟುವರ್ಡ್ಸ್, ಆಲ್ರೆಡಿ ಹೇಳಿದ್ದೀನಿ. ನೆಕ್ಸ್ಟ್, ದೀಸ್ ರೇಸ್ ದೆಮ್ಸೆಲ್ಸ್ ಆರ್ ನಾಟ್ ವಿಸಿಬಲ್. ಓಕೆ, ಈ ರೇಸ್ಗಳು ಕ್ಯಾಥೋಡ್ ರೇಸ್ಗಳು ಏನಲ್ರಿ ನಾಟ್ ವಿಸಿಬಲ್, ಬಟ್ ಸ್ಪಾರ್ಕ್ ಕಾಣ್ತದೆ, ಆದರೆ ರೇಸ್ಗಳು ವಿಸಿಬಲ್. ಬಟ್ ದೇರ್ ಬಿಹೇವಿಯರ್ ಕ್ಯಾನ್ ಬಿ ಅಬ್ಸರ್ವ್ಡ್. ಯಾವ ಥರ ಅಬ್ಸರ್ವ್ ಮಾಡ್ಬೋದು? ನೋಡೋಣ ಅಂಥದ್ದು. ಕ್ಯಾನ್ ಬಿ ಅಬ್ಸರ್ವ್ಡ್ ವಿತ್ ದ ಹೆಲ್ಪ್ ಆಫ್ ಸರ್ಟೇನ್ ಕೈಂಡ್ ಆಫ್ ಮಟೀರಿಯಲ್ಸ್ ಲೈಕ್ ಫ್ಲೋರಸೆಂಟ್ ಆರ್ ಫಾಸ್ಫರಸೆಂಟ್. ಫಾರ್ ಎಕ್ಸಾಂಪಲ್ ಹೇಳ್ದಲ್ಲ ನಿಮ್ಗೆ ಟೆಲಿವಿಷನ್ ವಿಚ್ ಗ್ಲೋ ವೆನ್ ಹಿಟ್ ಬೈ ದೆಮ್. ಟೆಲಿವಿಷನ್ ಪಿಕ್ಚರ್ ಟ್ಯೂಬ್ಸ್ are cathode ray tubes and television pictures results due to fluorescence
on the television screen coated with certain fluorescent ಅಂತಂದ್ರೆ ZNS ಅಂತ ಬರ್ತದೆ, ಜಿಂಕ್ ಸಲ್ಫೇಟ್, ಅದಕ್ಕೆ ಫ್ಲೋರಸೆಂಟ್ ಅಂತ ನಾವು ಹೇಳ್ತೀವಿ. ಫಾಸ್ಫೋರಸೆಂಟ್ ಮಟೀರಿಯಲ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್, in the absence of electrical or magnetic field they are always traveling in the straight line, already ನೋಡಿದ್ವಿ. next, in the presence of electrical magnetic field the behavior of cathode rays are similar to that of expected from negatively charged particles. ಅಂತಂದರೆ ನೆಗೆಟಿವ್ ಎಲೆಕ್ಟ್ರೋಡ್ ಸಮೀಪ ಬಂತಂದ್ರೆ ಅದು ರಿಪೆಲ್ ಆಗ್ತದೆ, ಪಾಸಿಟಿವ್ ಎಲೆಕ್ಟ್ರೋಡ್ ಕಡೆ ಏನಾಗ್ತದೆ ಅಟ್ರಾಕ್ಟ್ ಆಗ್ತದೆ. ಆಮೇಲೆ ಈ ಮ್ಯಾಗ್ನೆಟ್, ವಾಟ್ ಈಸ್ ಮ್ಯಾಗ್ನೆಟ್? ಓಕೆ, ವೆನೆವರ್ ಯು ಕೀಪ್ moving electrons in a magnetic field the electron will experience a force. Okay, that force is measured by Fleming's left hand rule. ಆಲ್ರೆಡಿ ನಾವು 10th ಕಲ್ತಿದ್ದೀವಿ. ಅಂದರೆ ಎಲೆಕ್ಟ್ರಾನನ್ನು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಪಾಸ್ ಆಗಂಗೆ ಮಾಡಿದ್ವಿ ಅಂತಂದ್ರೆ ಎಲೆಕ್ಟ್ರಾನ್ ಏನು ಮಾಡ್ತದೆ, ಒಂದು ಫೋರ್ಸನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಬೇರೆ ಕಡೆ ಡಿಫ್ಲೆಕ್ಟ್ ಆಗಿಬಿಡ್ತದೆ. ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡಿಗೂ ಕೂಡ ಕ್ಯಾಥೋಡ್ ರೇ ಡಿಫ್ಲೆಕ್ಟ್ ಆಗ್ತದೆ, ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡಿಗೂ ಕೂಡ ಕ್ಯಾಥೋಡ್ ರೇ ಡಿಫ್ಲೆಕ್ಟ್ ಆಗ್ತದೆ, ಸಜೆಸ್ಟಿಂಗ್ ದ್ಯಾಟ್ ದ ಕ್ಯಾಥೋಡ್ ರೇಸ್ ಕನ್ಸಿಸ್ಟ್ ಆಫ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಕಾಲ್ಡ್ ಆಸ್ ಎಲೆಕ್ಟ್ರಾನ್ಸ್. The characteristics, final point, very important, the characteristics of cathode rays do not depend upon, nodri, characteristics do not depend upon the material of the electrode and the nature of gas present in the cathode ray tube. Thus we can conclude that electrons are basic constituents of all the atoms. ಅಂತಂದರೆ ಆಟಮ್ ಒಳಗಡೆ ಒಂದಿಷ್ಟು ಸಬ್-ಅಟಮಿಕ್ ಪಾರ್ಟಿಕಲ್ಸ್ ಹೇಳಿದರೆ ಆಟಮ್ ಕ್ಯಾನ್ ಬಿ ಡಿವಿಸಿಬಲ್ ಅಂತ ಹೇಳ್ತಾನೆ, ಬಟ್ ಕ್ಯಾನ್ ಬಿ ಡಿವಿಸಿಬಲ್ ಅಂತ ಹೇಳೋಕ್ಕೆ ಬರೋಂಗಿಲ್ಲ. ಆಟಮ್ ಕಂಟೇನ್ಸ್ ಸಬ್-ಅಟಮಿಕ್ ಪಾರ್ಟಿಕಲ್ಸ್ ಅಂತ ಹೇಳ್ಬೋದು. ನಿಯರ್ಲಿ ಓಕೆ ಅಂತ ನಾವು ತೊಗೊಳ್ಬೋದು. ಹಾಗಾಗಿ ಇಲ್ಲಿ ಜಾನ್ ಡಾಲ್ಟನ್ ಅವರ ಥಿಯರಿ ಬಿದ್ದಂಗಾಯಿತು. ಯಾರ ಥಿಯರಿ ಬಂತು ಈಗ? ಯಾರ ಥಿಯರಿ ಬಂತು? ಜೆ ಥಾಮ್ಸನ್ ಅವ್ರ ಮಾಡಲ್ ಬಂತು. ಈ ಜೆ ಥಾಮ್ಸನ್ ಅವ್ರ ಮಾಡಲು ಕೂಡ ಬಹಳಷ್ಟು ದಿನ ವರ್ಕೌಟ್ ಆಗ್ತದೆ, ಆದರೆ ಭಾಳಷ್ಟು ದಿನ ವರ್ಕೌಟ್ ಆಗಂಗಿಲ್ಲ. ಮುಂದೆ ಹೋದಂಗೆ ನಮ್ಮ ರುದರ್ಫೋರ್ಡ್ ಅವರು ಬರ್ತಾರೆ, ಅವರು ಕೆಲವೊಂದಿಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾರೆ. ಆ ಎಕ್ಸ್ಪೆರಿಮೆಂಟ್ಗಳನ್ನು ನಾವು ಮುಂದಿನ ವೀಡಿಯೋದಲ್ಲಿ ನೋಡ್ಕೊತ ಹೋಗೋಣಂತೆ. ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿತ್ತು ಅಂತಂದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು.